ಶಿವಯೋಗ ಮಂದಿರದ ಮೂಲ ಪ್ರಭುವಾಗಿರತಕ್ಕಂಥ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಧ್ಯಾನಿಸಿ ಪುರಾಣದ ಒಡೆಯನಾಗಿರತಕ್ಕಂತಹ ಷಡಸ್ಥರ ಬ್ರಹ್ಮಿಗಳಾಗಿರುವ ಲಿಂಗೈಕ್ಯ ಕರ್ತೃಗದ್ದಿಗೆಯಲ್ಲಿ ವಿರಾಜಮಾನನಾಗಿರತಕ್ಕಂತಹ ಷಟಸ್ಥರ ಬ್ರಹ್ಮ ಚನ್ನಬಸವೇಶ್ವರ ಶಿವಾಚಾರ್ಯವರಿರವರನ್ನು ಧ್ಯಾನಿಸಿಕೊಂಡು ಸತ್ಸ್ವರೂಪರೇ ಆಗಿರತಕ್ಕಂತಹ ಇಂದಿನ ಮಠದ ಹಿರಿಯರಾಗಿರತಕ್ಕಂಥ ಪರಮ ಪೂಜನೀಯರಾದ ಷಟಸ್ಥರ ಬ್ರಹ್ಮಿಗಳಾಗಿರತಕ್ಕಂತಹ ಚನ್ನಬಸವ ಶಿವಾಚಾರ್ಯರವರ ಅಡಿದಾವರೆಗಳಿಗೆ ಎರಗಿ ಮುಂದಿನ ಪೂಜ್ಯರಾಗಿರತಕ್ಕಂತಹ ಷಟಸ್ಥರ ಬ್ರಹ್ಮ ಕರಿಬಸವ ಶಿವಾಚಾರ್ಯವರಿಯರವರ ಅಡಿದಾವರೆಗಳಿಗೆ ಶರಣಾಗತನಾಗಿ ಶಿವಯೋಗ ಮಂದಿರದ ಕಾರಣಿಕ ಪುರುಷರಾಗಿರತಕ್ಕಂಥ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಧ್ಯಾನಿಸಿಕೊಂಡು ಗಾನಯೋಗಿ ಶಿವಯೋಗಿ ವರಿಯರಾಗಿರತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಪಂಡಿತ ಪಂಚಾಕ್ಷರ ಗವಾಯಿಗಳವರನ್ನು ಧ್ಯಾನಿಸಿಕೊಂಡು ತ್ರಿಭಾಷಾ ಕವಿಗಳು ಉಭಯ ಗಾಯನಾಚಾರ್ಯವಾಗಿರತಕ್ಕಂತಹ ಕನಕ ಪುರಂದರ ಕಾಳಿದಾಸ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುದೇವರನ್ನ ಮಂದಿರದಲ್ಲಿರಿಸಿಕೊಂಡು ಮಹಾನ್ ಕಲಾವಿದರಾಗಿರತಕ್ಕಂಥವರಿಬ್ಬರಿಗೂ ಕೂಡ ಶರಣಾರ್ಥಿಯನ್ನು ಸಮರ್ಪಣೆಯನ್ನು ಮಾಡ್ತಾ ಇಂದಿನ ಪುರಾಣ ಶ್ರವಣದಲ್ಲಿ ಭಾಗಿಗಳಾಗಿರತಕ್ಕಂತಹ ನಿಡಶೇಷಿಯ ಗ್ರಾಮದ ಯಾವತ್ತೂ ಸರ್ವಧರ್ಮದ ಸದ್ಭಕ್ತರ ಅಂತರಾತ್ಮಗಳಿಗೆ ಶರಣಾರ್ಥಿಯನ್ನು ಸಮರ್ಪಣೆಯನ್ನು ಅಪ್ಪನವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಆರಂಭವಾಗಿರತಕ್ಕಂತಹ ಅವರದೇ ಆಗಿರುವ ಪುರಾಣದ ಒಂದು ಸಂದರ್ಭದಲ್ಲಿ ನಿನ್ನೆಯವರೆಗೆ ಹಳ್ಳಿಕೇರಿಯ ಗ್ರಾಮದ ಪುಣ್ಯ ದಂಪತಿಗಳಾಗಿರತಕ್ಕಂತಹ ಜಂಗಮ ವಂಶಸ್ಥರಾಗಿರುವ ಅನ್ನದಾನಯ್ಯ ರುದ್ರಾಂಬಿಕಾ ತಾಯಿಯ ಗರ್ಭದ ಮುಖಾಂತರವಾಗಿ ಅವತಾರವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಸದಾಶಿವಯ್ಯನವರು ಬಸವಲಿಂಗಯ್ಯನವರ ಕಡೆಗೆ ಅದೇ ಊರೊಳಗನ ಶಾಲೆಯನ್ನು ಕಲಿತು ಅಕ್ಷರಾಭ್ಯಾಸವನ್ನು ಮಾಡಿ ಮುಂದೆ ಪಗಡದೆನ್ನೆಯ ಪಂಡಿತೋತ್ತಮರ ಕಡೆಗೆ ಸಂಸ್ಕೃತ ಅಭ್ಯಾಸವನ್ನು ಮಾಡಿ ಅದಾದ ನಂತರದಲ್ಲಿ ಬಳ್ಳಾರಿಯ ಸಕ್ಕರೆ ಕರಡೆಪ್ಪನವರಲ್ಲಿ ಹೆಚ್ಚಿನದಾಗಿರತಕ್ಕಂತಹ ಸಂಸ್ಕೃತ ಅಭ್ಯಾಸವನ್ನು ಮಾಡಬೇಕಾಗಿರತಕ್ಕಂತಹ ಪ್ರಸಂಗದಲ್ಲಿ ಜಂಗಮರು ಅಂದರೆ ಬಹಳ ಪ್ರೀತಿ ಕರಡೆಪ್ಪನವರಿಗೆ. ಬಳ್ಳಾರಿಯ ಸಕ್ಕರೆ ಕರಡೆಪ್ಪನವರೆಗೆ ಸಕ್ಕರೆಯ ರೀತಿಯಲ್ಲಿ ಸವಿಯಾಗಿರತಕ್ಕಂತಹ ಭಾಷೆಯ ಮುಖಾಂತರವಾಗಿ ಜಂಗಮರನ್ನು ಕಾಣಬೇಕಾಗಿರತಕ್ಕಂತಹ ಕಾಯಕವನ್ನು ಮಾಡ್ತಾ ಇದ್ದ ಸಕ್ಕರೆ ಕರಡೆಪ್ಪನವರು. ಅವರಲ್ಲಿ ನಮ್ಮ ಈ ಯಾವ ಪುರಾಣದ ಒಡೆಯನಾಗಿರತಕ್ಕಂತಹ ಸದಾಶಿವಯ್ಯನವರು ಕೂಡ ಸಂಸ್ಕೃತ ಅಭ್ಯಾಸವನ್ನು ಮಾಡಬೇಕಾಗಿರತಕ್ಕಂತಹ ಪ್ರಸಂಗದಲ್ಲಿ ಗೆಜ್ಜಿ ಭಾವಿಯ ಕರಿಬಸವ ಶಿವಾಚಾರ್ಯ ವರ್ಯರವರಿಗೆ ವಯಸ್ಸು ಎಂಬತಕ್ಕಂತಹದ್ದು ಆಗಿತ್ತು. ಇನ್ನೇನು ಸ್ವಲ್ಪ ದಿವಸದಲ್ಲಿಯೇ ಶಿವನ ಸಾನ್ನಿಧ್ಯವನ್ನು ಸೇರಬೇಕಾಗಿರತಕ್ಕಂತಹ ಸಮಯ ಅವರ ಪಾಲಿಗೆ ಒದಗಿ ಬಂದಿತ್ತು. ಅವಸಾನ ಕಾಲ, ಭೂಲೋಕದಿಂದ ಮೇಲೆ ಹೋಗಬೇಕಾಗಿರತಕ್ಕಂತಹ ಶಿವನ ಸಾನ್ನಿಧ್ಯವನ್ನು ಸೇರಬೇಕಾಗಿರತಕ್ಕಂತಹ ಲಿಂಗೈಕ್ಯರಾಗಬೇಕಾಗಿರತಕ್ಕಂತಹ ಕಾಲ ಸಮೀಪಿಸಿರುವ ಕಾರಣಕ್ಕೋಸ್ಕರವಾಗಿ ಹಿರಿಯರನೇಕರನ್ನ ಕರೆಸಿಕೊಂಡು ಅಪ್ಪ ಸಕ್ಕರೆಯ ಕರಡಪ್ಪನವರ ಆಶ್ರಮದೊಳಗೆ ಪಾಠಶಾಲೆಯೊಳಗೆ ಇರಬೇಕಾಗಿರತಕ್ಕಂಥ ಆ ಮರಿದೇವರನ್ನು ಕರ್ಕೊಂಡು ಬರ್ರಿಯಪ್ಪ ಅಂತ ತಿಳಿದುಕೊಂಡು 4-6 ಜನ ಹಿರಿಯರನ್ನು ಕಳಿಸಿಕೊಟ್ಟಾಗ್ಗೆ ಪೂಜ್ಯರ ಅಪ್ಪಣೆಯ ಪ್ರಕಾರವಾಗಿ ಜನಗಳು ಹೋಗಿ ಆ ಯಾವ ಸದಾಶಿವಯ್ಯನವರನ್ನ ಕೇಳಿಕೊಳ್ತಾ ಇದ್ದಾರೆ. ಬುದ್ಧಿ, ನಿಮ್ಮನ್ನು ಕರೆತರುವುದಕ್ಕೋಸ್ಕರವಾಗಿ ಗೆಜ್ಜಿ ಭಾವಿಯ ಕರಿಬಸವ ಶಿವಾಚಾರ್ಯರವರ ಅಪ್ಪಣೆಯಾಗಿದ್ದದೇ ಮಾಡಿಸಬೇಕು. ಬಂದರು. ದೊಡ್ಡವರ ಮಾತು ಮೀರುವಂತಿಲ್ಲ.
ಶಿವಾಚಾರ್ಯರ ಅಪ್ಪಣೆಯ ಪ್ರಕಾರವಾಗಿ ಸದಾಶಿವಯ್ಯನವರು ಬರ್ತಾ ಇದ್ದಾರೆ. ಬಂದಾಕ್ಷಣ ಮೇಲೆ ಕರಿಬಸವ ಶಿವಾಚಾರ್ಯರವರು ಅವರ ಕಾಲಿಗೆ ಬೀಳ್ತಾರೆ, ಸಣ್ಣವರ ಕಾಲಿಗೆ. 18-20 ವರ್ಷ ಪ್ರಾಪ್ತವಾಗಿರತಕ್ಕಂಥ ಸದಾಶಿವಯ್ಯನವರ ಪಾದಕ್ಕೆ ಕರಿಬಸವ ರಾಜೇಂದ್ರ ಮಹಾಸ್ವಾಮಿಗಳವರು 80, 85, 90 ವರ್ಷ ಆ ವಯಸ್ಸಿನವರು ಅವರ ಪಾದಕ್ಕೆ ಬಿಡಬೇಕು ಅಂದರೆ ಸದಾಶಿವಯ್ಯನವರಲ್ಲಿ ಎಂತಹ ತೇಜಸ್ಸು ಇರಬೇಕು, ಎಂತಹ ಶಕ್ತಿ ಇರಬೇಕು. ಆದರೆ ಆ ಶಕ್ತಿಯನ್ನು ಅವರು ಪ್ರಯೋಗವನ್ನು ಮಾಡ್ತಾ ಇಲ್ಲ. ಬುದ್ಧಿ ಏನಿದು? ಶಾಲೆ ಕಲಿಯಬೇಕಾಗಿರತಕ್ಕಂಥ ಬಾಲಕನಾಗಿರುವ ನನ್ನ ಪಾದವನ್ನು ಯಾಕೆ ನೀವು ಗಟ್ಟಿಯಾಗಿ ಹಿಡ್ಕೊಂಡ್ರಿ? ಬಿಡ್ರಿ ನನ್ನ ಕಾಲಗಳನ್ನು ಅಂತಿಳ್ಕೊಂಡು ಎಷ್ಟೇ ಬೇಡಿಕೊಂಡಾಗಲನ್ನು ಕೊಡಪ್ಪ, ನೀನು ಈ ಮಠವನ್ನು ಇನ್ನು ಮೇಲೆ ನೋಡಿಕೊಂಡು ಹೋಗುತ್ತೀನಿ, ನಾನು ಈ ಮಠಕ್ಕೆ ಒಡೆಯನಾಗುತ್ತೀನಿ, ನಾನು ಈ ಮಠಕ್ಕೆ ಸ್ವಾಮಿ ಆಗುತ್ತೀನಿ ಎಂಬತಕ್ಕಂಥ ವಚನವನ್ನು ನನಗೆ ಕೊಟ್ಟೆ ಅಂದ್ರೆ ನಿನ್ನ ಪಾದ ನಾನು ಬಿಡ್ತೀನಿ ಅಂದರು. ಅಲ್ಲಿ ದೊಡ್ಡವರು ಸಣ್ಣವರು ಎನ್ನುವ ಭೇದ ಭಾವ ಇಲ್ಲ. ನಾನು ದೊಡ್ಡವ, ಈ ಹುಡುಗ ಸಣ್ಣವ, ಇವನ ಕಾಲಿಗೆ ಯಾಕೆ ಬೀಳಬೇಕು ಅಂತಿಲ್ಲ. ಯಾವುದೇ ತಂದೆ ತಾಯಿಗಳ ಗರ್ಭದ ಮುಖಾಂತರವಾಗಿ ಅವತಾರವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಅವರದೇ ಆಗಿರುವ ಮಗ ಯಾವುದಾದ್ರೂ ಮಠಕ್ಕೆ ಒಬ್ಬ ಅಧಿಕಾರಿಗಳು ಆದರು ಅಂದರೆ, ಮಠದ ಸ್ವಾಮಿಗಳು ಆದರು ಅಂದರೆ, ಹಡಿದಿರತಕ್ಕಂತಹ ತಂದೆ ತಾಯಿಗಳೇ ಆ ಸ್ವಾಮಿಯ ಪಾದಕ್ಕೆ ನಮಸ್ಕಾರ ಮಾಡಬೇಕು. ಇದು ನಮ್ಮ ವೀರಶೈವ ಪದ್ಧತಿ, ನಮ್ಮ ಧರ್ಮದ ಪದ್ಧತಿ ಇದು. ಹಾಗೆ ತನ್ನದಾಗಿರತಕ್ಕಂಥ ಸ್ಥಾನವನ್ನು ಗುರುವರಿಯರಾಗಿರತಕ್ಕಂಥ ಕರಿಬಸವ ಶಿವಾಚಾರ್ಯವರು ಬಿಟ್ಟುಕೊಡಬೇಕಾಗಿರತಕ್ಕಂಥ ಪ್ರಸಂಗದೊಳಗೆ ಆ ಮಗುವಿಗೆ ನಮಸ್ಕಾರವನ್ನು ಮಾಡೋದು ಸ್ವಾಭಾವಿಕನೇ. ಅದು ಅಧಿಕಾರಕ್ಕೆ ಕೂಡಿಸಿ ನಮಸ್ಕಾರ ಮಾಡಿಯೇ ಕೆಳಗಿಳಿತಾರೆ. ಆ ರೀತಿಯ ಒಂದು ಸನ್ನಿವೇಶ ನಿನ್ನೆ ಈ ಯಾವ ಪರಮ ಪವಿತ್ರವಾಗಿರತಕ್ಕಂಥ ನಿಡಿಸೇಸಿ ಗ್ರಾಮದ ಮಠದ ಆವರಣದಲ್ಲಿ ಜರುಗಿತು ಅನ್ನುವುದನ್ನು ಹೇಳ್ತಾ ಇದ್ದೇನೆ. ಆ ರೀತಿಯಲ್ಲಿ ಕರಿಬಸವ ರಾಜೇಂದ್ರರ ಸ್ವಾಮಿಯ ಮಠಕ್ಕೆ ಆಗಿರತಕ್ಕಂಥ ಸದಾಶಿವಯ್ಯನವರ ಹೆಸರು ಅಂದಿನಿಂದ ಚನ್ನಬಸವ ಶಿವಾಚಾರ್ಯ ಅಂತ ಆಯಿತು. ಇವತ್ತಿನವರೆಗೂ ಇಲ್ಲಿಯವರೆಗೂ ಈ ಕಥೆಯ ಮೂಲಕವಾಗಿ ಬರಬೇಕಾಗಿರತಕ್ಕಂತಹ ಚನ್ನಬಸವೇಶ್ವರ ಶಿವಾಚಾರ್ಯ ವರ್ಯರವರ ಚರಿತ್ರೆಯನ್ನು ಕೇಳಬೇಕಾಗಿರತಕ್ಕಂತಹ ಭಾಗ್ಯ ನಿಮ್ಮದಾಗಿದೆ. ಮುಂದೇನು ನಡೀತದೆ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕಿಂತಲೂ ಪೂರ್ವದಲ್ಲಿ ಈ ಯಾವ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಭಕ್ತರಾಗಿರತಕ್ಕಂಥ ನಾವೆಲ್ಲ ಸೇರಿದವರಾಗಿದ್ದೇವೆ. ಭಕ್ತ ಇದರ ಅರ್ಥ ಏನು? ಭಕ್ತ 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 ಅಂತ ತಿಳ್ಕೊಂಡು ಕರಿತೀರಲ್ಲ, ಭಕ್ತ ಅಂದರೆ ಏನು? ಭವದ ಸಮುದ್ರವನ್ನು ದಾಟಲಿಕ್ಕೆ ಯೋಗ್ಯನಾಗಿರತಕ್ಕಂಥವನು ಯಾವನೇ ಅವನು ಭಕ್ತ. ಭವದ ಸಮುದ್ರ ಅಂದರೆ ಈ ಹುಟ್ಟು ಸಾವುಗಳ ಒಂದು ತಿರುವಳಿಕೆ ಎಂದಿರತಕ್ಕಂಥದ್ದು ಐತಲ್ಲ, ಈ ಕಾಲಚಕ್ರ ಎಂಬತಕ್ಕಂಥದ್ದು ಐತಲ್ಲ, ಇದನ್ನು ದಾಟಲಿಕ್ಕೆ ಶಿವನ ಸಾನ್ನಿಧ್ಯವನ್ನು ಸೇರಲಿಕ್ಕೆ ಯೋಗ್ಯರಾಗಿರತಕ್ಕಂಥವನು ಯಾವನೋ ಅವನಿಗೆ ಭಕ್ತರು ಅಂತ ತಿಳ್ಕೊಂಡು ಕರೀತಾರೆ. ಭಕ್ತರೊಳಗೆ ನಾನಾ ಪ್ರಕಾರವಾಗಿ ಅದಾವ. ಭಕ್ತರು, ಸದ್ಭಕ್ತರು, ಸಹಜ ಭಕ್ತರು, ಮುಗ್ಧ ಭಕ್ತರು, ನಾಟಕೀಯ ಭಕ್ತರು ಅಂತ ತಿಳ್ಕೊಂಡು ಬಹಳ ಭಕ್ತರೊಳಗೆ ಮಾಲಿಕೆಗಳದಾವ. ಭಕ್ತರು ಅಂದರೆ ಯಾರು? ಕೊಟ್ಟದ್ದನ್ನು ಬೇಡತಕ್ಕಂಥವರು. ಸದ್ಭಕ್ತರು ಅಂದರೆ ನಾನು ಇಷ್ಟು ದೇವರಿಗೆ ಇಷ್ಟು ಕೊಟ್ಟೆ, ನನಗಿಷ್ಟು ಬರಬೇಕು ಅಂತ ತಿಳಿದುಕೊಂಡು ಬೇಡ್ತಾರಲ್ಲ, ಅವರು ಸದ್ಭಕ್ತರು. ಆದರೆ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಸೂಸುವ ಗಾಳಿ ನಿಮ್ಮ ದಾನ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೇ ರಾಮನಾಥ. ದೇವರ ದಾಸಿ ಮಾರಿಯರವರು ಶಿವನಿಗೆ ಹೇಳ್ತಾರೆ. ಯಾಕೆ? ನಾನು ಮಾಡಿದ್ದು ಅಂತ ತಿಳ್ಕೊಂಡು ಎದಿ ತಟ್ಕೊಳ್ತಿರ್ತೀವಲ್ಲ. ತಿರ್ತೀವಲ್ಲ. ಒಬ್ಬ ಐನೇರ 2 ದಿವಸ 3 ದಿವಸ 4 ದಿವಸ 5 ದಿವಸ 6 ದಿವಸ 7 ದಿವಸ 8 ದಿವಸ 9 ದಿವಸ 10 ದಿವಸ 11 ದಿವಸ 12 ದಿವಸ 13 ದಿವಸ 14 ದಿವಸ 15 ದಿವಸ 16 ದಿವಸ 17 ದಿವಸ 18 ದಿವಸ 19 ದಿವಸ 20 ದಿವಸ 21 ದಿವಸ 22 ದಿವಸ 23 ದಿವಸ 24 ದಿವಸ 25 ದಿವಸ 26 ದಿವಸ 27 ದಿವಸ 28 ದಿವಸ 29 ದಿವಸ 30 ದಿವಸ 31 ದಿವಸ 32 ದಿವಸ 33 ದಿವಸ 34 ದಿವಸ 35 ದಿವಸ 36 ದಿವಸ 37 ದಿವಸ 38 ದಿವಸ 39 ದಿವಸ 40 ದಿವಸ 41 ದಿವಸ 42 ದಿವಸ 43 ದಿವಸ 44 ದಿವಸ 45 ದಿವಸ 46 ದಿವಸ 47 ದಿವಸ 48 ದಿವಸ 49 ದಿವಸ 50 ದಿವಸ 51 ದಿವಸ 52 ದಿವಸ 53 ದಿವಸ 54 ದಿವಸ 55 ದಿವಸ 56 ದಿವಸ 57 ದಿವಸ 58 ದಿವಸ 59 ದಿವಸ 60 ದಿವಸ 61 ದಿವಸ 62
ಭಿಕ್ಷಾ ಬೇಡ್ಕೋತ ಒಂದು ಮನೆಗೆ ಬಂದ. ಅತ್ತಿದ್ದಿದ್ದಿಲ್ಲ, ಸೊಸೆ ರೊಟ್ಟಿ ಸುಡಕ್ಕೆ ಹತ್ತಿದ್ಲು. ಇನ್ನೊಂದು ಮನೆಗೆ ಹೋಗಿದ್ಲು, ಅದು ಮನೆಗೆ ಒಂದು ಅತ್ತಿ, ಈ ಮನೆ ಒಂದು ಅತ್ತಿ ಕೂಡಿಕೊಂಡು ಸ್ವಸ್ಥರ ಸುದ್ದಿ ಮಾತಾಡ್ತಿದ್ದು. ಈ ಅತ್ತಿಲ್ಲದ ಮನೆಗೆ ಐನೇರು ಬಂದ. ಭವತಿ ಭಿಕ್ಷಾ ದೇಹಿ, ಶಿವಧರ್ಮ ಕೋರಧಾನದಲ್ಲಿ ಭಿಕ್ಷಾ ಅಂತ ತಿಳ್ಕೊಂಡು ಬಂದು ಕೂಡಲೇನೆ ಸೊಸಿ ಒಂದ ಇತ್ತಿರ ಮನೆಯಾಗ ರೊಟ್ಟಿ ಸುಡಕ್ಕೆ ಹತ್ತಿತ್ತು. ರೊಟ್ಟಿ ಸುಡೋದು ಬಿಟ್ಟು ಹಂಗೆ ಹಿಟ್ಟು ಕೈಲೇ ಬಂತು. ಯಪ್ಪ, ನಮ್ಮ ಅತ್ತೆಯವ್ರಿಲ್ರಿ, ಮುಂದಕ್ಕೆ ಹೋಗ್ರಿ ಅಂದು. ನಮ್ಮ ಅತ್ತೆಯವರಲ್ರಿ, ಮುಂದಕ್ಕೆ ಹೋಗ್ರಿ ಅಂದು ಬಂದ ಐನೇರ. ಪಾಪ ಆ ಮನೆ ಹೊಸ್ತಲ ದಾಟಿ ಹೊರಗೆ ಬಂದ. ಅತ್ತಿನ ಎದುರಿಗೆ ಬಂದು ಆ ಮನ್ಯಾಗ ಮಾತು ಮುಗಿಸಿ ಇಬ್ಬರಿಗೆ ಭೆಟ್ಟಾತು, ಅಯ್ಯಪ್ಪಗ ಅಮ್ಮಗ. ಯಪ್ಪ ಅಂದು, ಯಾಕೆ ಹೂವ ಈ ಮನೆಗೆ ಹೋಗಿದ್ರೇನು? ಹಿಟ್ಟಿಗೆ ಹೋಗಿದ್ದೆವು. ಏನಂದು? ಬೇಸ್ ಕುಂದ್ರಿ ಕುಂದ್ರೆವು. ಈ ಮನೆ ಹಿಟ್ಟಿಗೆ ಹೋಗಿದ್ದೀರೇನು? ಹೋಗಿದ್ದೆವ. ಏನಂದು? ನಮ್ಮ ಅತ್ತೆಯವ್ರಲ್ರಿ, ಮುಂದಕ್ಕೆ ಹೋಗ್ರಿ ಅಂದಲ್ರಿ. ಅಂದ್ಲು ಅತ್ತಿ. ಹಿಂಗಂದ್ಲ. ಸ್ವಾಮ್ಯಾರ ಬರ್ರಿ. ಹೊಳ್ಳೆ ಐನೇರು ಕರ್ಕೊಂಡು ಹೋದಲ್ರಿ. ಈ ಐನೇರು ತಿಳ್ಕೊಂತು ಜಗ್ಗಿ ನೀಡ್ತಾಳೆ. ಅಮ್ಮ ಭಾಳ ದಾನವಂತಿದ್ದಂಗೆ ಅದಾಳ. ನನ್ನ ಹೊಳ್ಳಿ ಕರ್ಕೊಂಡು ಹೊಂಟಾಳ, ಭಾಳ ನೀಡ್ತಾಳೆ, ಹೊರಲಾರ್ದಷ್ಟು ಅಂತ ಮಾಡಿದ್ದೆ ಪಾಪ ಐನೇರು. ಲೇ ಹೊರಗೆ ಬಾ ಇಲ್ಲೇ ಅಂತ ರೊಟ್ಟಿ ಸುಡ ಸೊಸಿನ ಕೂಗಿ ಕರಿತಾಳ ಅತ್ತಿ. ಗದ್ದೆ ಕುಟ್ಟಿ ನಡೀತಿರ್ತಿರು ಸೊಸಿ ಅನ್ನೋದು. ಯಾಕ್ರಿ ಅತ್ತೆಯವರು? ಏನಂದ ಐನೇರಿಗೆ? ಏನಂದಿ? ನಾನೇನು ಅಂದಿಲ್ರಿ. ಏನೋ ಅಂದಿ ನೋಡು. ನಮ್ಮ ಅತ್ತಿಲ್ರಿ, ಮುಂದಕ್ಕೆ ಹೋಗ್ರಿ ಅಂದಿ ಇಲ್ಲ ಅಂದಿನಿ. ನೀನು ಗಳಿಸಿದ್ದ? ನಿಮ್ಮಪ್ಪ ಗಳಿಸಿದ್ದ? ನಾನು ಗಳಿಸಿದ್ದಲೇ? ನಾನು ಗಳಿಸಿದ್ದು. ಗಳಿಸ್ತಾರೆ ಸತ್ತು ಹೋದ್ರೆ ಹಾಳಾಗಿ ಅವರು ಗಂಡ ಹೆಣ್ಣು, ಹಿಂದಿನ ಅತ್ತಿ ಮಾವರು. ನಾನು ಗಳಿಸಿದ್ದಲೇ? ನಾನು ಗಳಿಸಿದ್ದು ಅಂತ ತಿಳ್ಕೊಂಡು ಎದಿ ಪಡ್ಕೊಂಡು, ಸ್ವಾಮ್ಯಾರ ಆಕೆ ಹೇಳಿದ್ದು ತಪ್ಪು, ಈಗ ನಾನು ಹೇಳ್ತೀನಿ, ನೀಡಂಗಿಲ್ಲ, ಮುಂದಿನ ಮನೆಗೆ ಹೋಗ್ರಿ ಅಂದ್ಲಂತ. ಅಯ್ಯೋ ನಿನ್ನವನು ಅಂದವ. ನಾನೇನು ಜಗ್ಗಿ ನೀಡ್ತದೆ ಮುದುಕಿ ಅಂತ ನಾ ಮಾಡೀನಿ. ಇದು ಈ ತನ್ನ ಹಿರಿಯತನ ನನ್ನ ಮುಂದೆ ತೋರ್ಸಾಕಿ ಈ ನಮ್ಮನೆ ಗೆದ್ದ ಹುಡುಕಾಳಿಕೆ ಅಂತ ತಿಳ್ಕೊಂಡು ಬೇಕೋತ ಮುಂದಿನ ಮನೆಗೆ ಹೋದಂತೆ. ಇಷ್ಟೊತ್ತಿಗೆ 3-4 ಮನೆ ಹಿಟ್ಟು ಸಿಗಿತ್ತಂತ ನನಗೆ ಅಂತ ತಿಳ್ಕೊಂಡು ಅಮ್ಮನ ಬೇಕು ಅಂತ ಹೋದ. ಹೀಗೆ ಹಿರಿಯತನ ಮಾಡೋರು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎಲ್ಲವನ್ನೂ ಪರಮಾತ್ಮನ ಮುಖಾಂತರವಾಗಿ ಪಡೆದುಕೊಂಡಿರ್ತಕ್ಕಂಥ ನಾವು ನೀವುಗಳು. ಇಲ್ಲಿ ದೇವರ ದಾಸಿ ಮಾರಿಯರವರು ಎಲ್ಲವನ್ನೂ ಕೂಡ ಪರಮಾತ್ಮನ ಮುಖಾಂತರವಾಗಿ ಪಡೆದುಕೊಂಡಿರ್ತಕ್ಕಂತಹ ನಾವುಗಳು ನನ್ನದು ಅನ್ನೋದು ಎಲ್ಲೈತಿ? ಏನೂ ಇಲ್ಲ. ಎಲ್ಲವನ್ನೂ ಇಲ್ಲಿಯೇ ಬಿಟ್ಟು ಹೋಗಬೇಕಾಗಿರತಕ್ಕಂಥದ್ದು ನಮ್ಮ ಕರ್ತವ್ಯ ಅದೇ. ಯಾವುದನ್ನು ಯಾರು ಕಟ್ಟಿಕೊಂಡು ಹೋಗಿಲ್ಲ, ಯಾರು ಕಟ್ಟಿಕೊಂಡು ಬಂದಿಲ್ಲ. ವೈರಾಗ್ಯಗಳ ನಾವು ಜಗತ್ತಿನೊಳಗೆ ಒಂದು 3 ವೈರಾಗ್ಯಗಳು: ಸ್ಮಶಾನ ವೈರಾಗ್ಯ, ಪ್ರಸೂತ ವೈರಾಗ್ಯ, ಪುರಾಣ ವೈರಾಗ್ಯ ಅಂತ 3 ವೈರಾಗ್ಯ ಅದಾವ. ಪುರಾಣ ಕೇಳ ತನಕ ಸ್ವಾಮಿಗಳ ಲೀಲೆಯನ್ನು, ಇದರಲ್ಲಿ ಬರಬೇಕಾಗಿರತಕ್ಕಂಥ ಭಕ್ತರ ಉದ್ಧಾರದ ಒಂದು ಕಾರ್ಯವನ್ನು ಕೇಳೋ ಕಾಲಕ್ಕೆ ಯವ್ವ ನೋಡವ ಎಂಥವ್ರದಾರ ನೋಡವ ಅಂತ ತಿಳ್ಕೊಂಡು ಇಲ್ಲಿ ಕುಂತಾಗ ಅದರ ಬಗ್ಗೆ ವಿಚಾರವನ್ನು ಮಾಡೋದು. ಪುರಾಣ ಯಾವಾಗ ಮುಗಿತು, ಮಂಗಲಾತು, ಜಾಡಿಸಿ ಎದ್ದು ಬಿಡೋದು, ಇಲ್ಲಿದೆಲ್ಲೇ ಬಿಟ್ಟು. ಇದು ಪುರಾಣ ವೈರಾಗ್ಯ. ಪ್ರಸೂತ ವೈರಾಗ್ಯ ಇನ್ನು ಹೆರಿಗೆ ಆಗತಕ್ಕಂಥ ಪ್ರಸಂಗದೊಳಗೆ, ಹೆಣ್ಣು ಮಗಳು ಹಡಿಬೇಕಾಗಿರ್ತಕ್ಕಂಥ ಪ್ರಸಂಗದೊಳಗೆ ಅಲ್ಲ. ಈಗ ದಿನ ತುಂಬ ತನಕ ಯಾರು ತಡೆದೇ ಇಲ್ಲ ಬಿಡ್ರಿ. ಅವ ಹಳೆ ಕಾಲದ ಮಂದಿ, ನಮ್ಮ ತಾಯಂದಿರು ಬ್ಯಾನಿ ತಿಂದ ಹಡಿತಿದ್ರು ಅವರು. ಹಂಗ ಬ್ಯಾನಿ ತಿನ್ನ ಹೊತ್ತಾಗ 8-10 ಮಂದಿ ಹೊರಗೆ ಕೂತ್ಕೊಂಡಿದ್ರಂತ. ಅದರಾಗ ಒಬ್ಬಕ್ಕೆ ಮಕ್ಕಳು ಆಗದೇ ಇದ್ದಕ್ಕಿದ್ದು ಇದ್ಲು, ಬಂಜಿ ಅಂತಾರಲ್ಲ, ಬಂಜಿ. ಮಕ್ಕಳಾಗದೇ ಇರ್ತಕ್ಕಂಥ ಹೆಣ್ಮಗಳು ಇದ್ಲು. ಆ ಒಳಗೆ ನೆಳ್ಳೋದನ್ನು ಕೇಳಿತದು.
ಹಡಿಲಾರ್ದ ಹೆಣ್ಮಗಳು. ಆಕೆ ಹಂಗ್ಯಾಕೆ ನೆಳತಾಳ ಅಂತ ಕೇಳಿದ್ಲಾಕೆ ಬಂಜಿ. ಅಯ್ಯ ಬ್ಯಾನಿ ತಿನ್ನಕ್ಕೆ ಹತ್ತಾಳ, ಅವಳು ಬ್ಯಾನಿ ತಿನ್ನಕ್ಕೆ ಹತ್ತಾಳ. ಅಯ್ಯ ಬ್ಯಾನಿ ಯಾಕೆ ತಿನ್ಬೇಕು, ಮನ್ಯಾಗ ರೊಟ್ಟಿಲ್ಲನು ಅಂದಂತಾಕಿ. ಬ್ಯಾನಿ ತಿನ್ನೋದು ಅಂದ್ರೇನು, ಹಡೆಯೋದು ಅಂದ್ರೇನು? ಬಂಜೆ ಬೇನೆಯ ನರಿವಳೆ ಅಯ್ಯ, ಮಲದಾಯಿ ಬಲ್ಲಳೆ ಮುದ್ದು, ಚೇಳು ಬಸುರಾದದ್ದ ಕಡೆ, ಬಾಳೆ ಗೊನೆಯಾದದ್ದ ಕಡೆ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹಾಗೆ ಬಂಜಿಯಾಗಿರತಕ್ಕಂಥ ಒಳಗೆ ಮಕ್ಕಳ ಮುದ್ದುತನ ಎಂಬುದಕ್ಕೆಂಥದ್ದು ಗೊತ್ತಿರುವುದಿಲ್ಲ. ಅದೇ ಪ್ರಕಾರವಾಗಿ ಹೆರಿಗೆ ಆಗಬೇಕಾಗಿರತಕ್ಕಂಥ ಹೆಣ್ಮಗಳು ಆ ಹೆರಿಗೆ ಆಗೋದಕ್ಕಿಂತಲೂ ಪೂರ್ವದಲ್ಲಿ ನೆಳತಾಳೆ, ಒದರ್ತಾಳೆ, ಚೀರ್ತಾಳೆ, ಅಳುತ್ತಾಳೆ. ಯಾಕಂದರೆ ಹೆಣ್ಣಾಗಿ ಹುಟ್ಟಿದ್ದೇನು ಅಂತಾಳೆ. ಆ ನೋವು ಕಡಿತನಕ ಇತ್ತು ನಮ್ಮ ತಾಯಿಗಳಿಗೆ. ಅಂದ್ರೆ 8 ಹೊತ್ತು ಹಡಿತಿದ್ದೇ ಇಲ್ಲವು. ಹಿಂದಿನ ಕಾಲದ ಹೆಣ್ಮಕ್ಳು, ಒಬ್ಬ ಹರಿಜನರ ಹೆಣ್ಮಗಳು ನಮ್ಮ ಊರಾಗ 18 ಹಡ್ದಾಳೆವು, 18. ಆದರೂ ಚಿಟ್ಟಾನಿ ಮರಿಯಾಗ್ಯಾಳ. ಆಕೇನು ಸ್ವರ್ಗಿಲ್ಲ ಸೊಕ್ಕಿಲ್ಲ, ಹೇಗಿದ್ದಕ್ಕೆ ಹಾಗೆ ಅದಾಳ. ಗಂಡ ನೋಡಿದ್ರೆ ಕಾಲು ಎಳೆದು ಹಾಕ್ತಾನೆ ಹಿಂಗೆ. ಹದಿನೆಂಟು ಮಕ್ಕಳು. ಇನ್ನೊಬ್ಬರು ಸುದ್ದಿ ಹಾಕ್ಬೇಕು, ನಮ್ಮವನ 11 ಹಡ್ದಾಳ, ನಾ 3ನೇದವ. 8 ಮಂದಿ ನಗದು ಬಿದ್ದು ಹೋಗ್ಯಾರ. ಅಂದರೆ ಆಗಿನ ಕಾಲದ ಹೆಣ್ಣು ಮಕ್ಕಳಿಗೂ ಈಗಿನ ಕಾಲದ ಹೆಣ್ಣು ಮಕ್ಕಳಿಗೂ ಬಹಳ ವ್ಯತ್ಯಾಸ ಎಂಬತಕ್ಕಂಥದ್ದು ಐತಿ. ಈಗ 2 ಹಡದ ಕುಳ್ಳಿ ಅಂತಾವು. ಬಸುರಾದ ಅಂದ್ರೆ ಸಾಕು, 9 ತಿಂಗಳು 9 ದಿವಸ ತುಂಬಾಕ ತಡೆಯೋದೇ ಇಲ್ಲ ಅವರು. ಯವ್ವ ಆಪ್ರೇಷನ್ ಮಾಡ, ತಾಯಿ ಆಪ್ರೇಷನ್ ಮಾಡಿಸ, ಹಕ್ಕ ಸಿಜರಿನ್ ಬಂತ. ಇಲ್ಲಿ ಹಾಗಿಲ್ಲ. ಎಲ್ಲವನ್ನೂ ದೇವರ ಮುಖಾಂತರವಾಗಿ ಪಡೆದುಕೊಂಡಿರ್ತಕ್ಕಂತಹ ನಾವುಗಳು ದೇವರ ಎಲ್ಲಿ ಅದಾನ, ಎಲ್ಲ ನಮ್ಮಿಂದನ ಅಂತಕ್ಕಂತಹ ವಿಚಾರವನ್ನು ಕಂಡೆ ಶರಣರಾಗಿರತಕ್ಕಂತಹ ದೇವರ ದಾಸಿ ಮಾರಿಯ. ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ಎಲ್ಲ ಎತ್ತು ಕೊಟ್ಟಿರ್ತಕ್ಕಂಥವನ ಪರಮಾತ್ಮನೇ. ಬಿತ್ತಬೇಕಾಗಿರತಕ್ಕಂಥ ಕೆಲಸವನ್ನು ಕೊಟ್ಟಿರ್ತಕ್ಕಂಥವನ ಪರಮಾತ್ಮನೇ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಣ್ಣಿಗಳನ್ನೇನೆಂಬೆ ರಾಮನಾಥ. ನಾಯಿಗೆ ಹೋಲಿಸ್ತಾ ಇದ್ದಾರೆ ನಮ್ಮನ್ನು. ದೇವರನ್ನೇ ಕೊಂಡಾಡಬೇಕೇ ಹೊರತು ಮನುಷ್ಯರನ್ನು ಕೊಂಡಾಡಬಾರದು. ಆ ಪ್ರಕಾರವಾಗಿರತಕ್ಕಂಥ ಈ ವಿಚಾರವನ್ನು ಮುಗ್ಧ ಭಕ್ತರು, ಸಹಜವಾಗಿರತಕ್ಕಂಥ ಭಕ್ತಿ, ಕೊಡುವವನು ನೀನು ಕೊಳ್ಳುವವರು ನೀನು ಅನ್ನತಕ್ಕಂಥ ಭಾವನೆ, ಇವೆಲ್ಲ ಕಲಬುರಗಿಯ ಶರಣ ಬಸವೇಶ್ವರರವರು, 40 ವಾರದ ವೀರೇಶ್ವರ ಶರಣರು ಈ ಪ್ರಕಾರವಾಗಿರತಕ್ಕಂಥ ಮಾಲಿಕೆಯೊಳಗೆ ಬರ್ತಾರೆ. ಹಾಗೆ ಸಹಜವಾಗಿರತಕ್ಕಂಥ ಭಕ್ತರು, ಕೊಟ್ಟದ್ದನ್ನು ಬೇಡತಕ್ಕಂಥವರು ಸಿರಿಯಾಳ. ಪರಮಾತ್ಮ ಜಂಗಮನಾಗಿ ಭವತಿ ಭಿಕ್ಷಾಂದೇಹಿ ಅಂತ ತಿಳಿದುಕೊಂಡು ಸಿರಿಯಾಳನ ಇರಬೇಕಾಗಿರತಕ್ಕಂತಹ ಊರೊಳಗೆ ಬರ್ತಾನೆ. ಸಿರಿಯಾಳನ ಮನೆಗೆ ಬಂದ. ಸಿರಿಯಾಳ ಜಂಗಮನನ್ನು ಕಂಡ ನಮಸ್ಕಾರವನ್ನು ಮಾಡಿದ ಪಾದಕ್ಕೆ. ಬುದ್ಧಿ ಒಳಗೆ ದಯಮಾಡಿಸಬೇಕು. ಆಯ್ತಪ್ಪ, ಒಳಗೆ ದಯಮಾಡಿಸಬೇಕು. ಬಂದ ಜಂಗಮ ಮೂರ್ತಿಯಾಗಿರತಕ್ಕಂಥವನು ಮುದುಕ ಜಂಗಮ ಬಂದ. ಏಯ್ ಶಾಂತ ತನ್ನದ್ರಾಗ ಮತ್ತೊಬ್ಬರ ಗದ್ದ ಶುರು ಮಾಡಿಬಿಡ್ತಾರೆ ಅವರು. ದಂಪತಿಗಳಾಗಿರತಕ್ಕಂಥವ್ರು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಸ್ವಾಮಿ ಏನಾಗಬೇಕಾಯ್ತು ಅಪೇಕ್ಷೆ? ಅಪ್ಪ ಹಸುವಾಗ್ಯದ, ಊಟ ಆಗಬೇಕು. ಆಯಿತು ಸ್ವಾಮಿ, ಸ್ನಾನ ಮಾಡಿರಿ. ನೋಡು, ಸ್ನಾನ ಮಾಡಿ ಊಟ ಮಾಡೋದೇನೋ ದೊಡ್ಡ ಮಾತಲ್ಲ. ಇವತ್ತು ನನಗೆ ಬೇಕಾಗಿರತಕ್ಕಂತಹ ಊಟ ವಿಚಿತ್ರವಾಗಿರತಕ್ಕಂತಹದ್ದು. ಏನು? ನನಗೆ ಮಾಂಸದ ಊಟ ಆಗಬೇಕು ಅಂದ. ಶಿವನೇ, ಜಂಗಮನಾಗಿರತಕ್ಕಂಥ ನನಗೆ ಮಾಂಸವನ್ನು ಉಣಬೇಕು ಅಂತ ಅಪೇಕ್ಷೆಯಾಗಿದೆ. ಹೌದು, ಯಾಕೋ ಏನೋ ಬಾಯಿ ಕೆಟ್ಟಂಗಾಗ್ಯದ, ನನಗೆ ಮಾಂಸವನ್ನು ತಿನ್ನಬೇಕು ಅಂತ ಅಪೇಕ್ಷೆಯಾಗೈತಿ ಅಂತ ವಿಚಾರವನ್ನು ಮಾಡಿ ಅಂತಾನೆ. ಆಯಿತು ಸ್ವಾಮಿ, ನೋಡು, ಮಾಂಸದ ಊಟ ಅಂದ ಕಣವೆ, ನೀನು ಹಣ್ಣಾಗಿರತಕ್ಕಂಥದ್ದು ಮುದುಕನ ಮಾಂಸ. ಮನುಷ್ಯರ ಮಾಂಸ ನನಗೆ ಬೇಕು. ಅದು ಮುದುಕರ ಮಾಂಸವಲ್ಲ, ಎಳೆಯ ಮಗುವಿನ ಮಾಂಸದ ಊಟ ಬೇಕು ನನಗೆ ಅಂದ. ಅದಕ್ಕೂ ಆಗಲಿ ಅಂದ. ಶಿವನ ಪರೀಕ್ಷೆ ಸಾಮಾನ್ಯವಾಗಿರತಕ್ಕಂಥದ್ದು ಅಲ್ಲ. ಅದಕ್ಕೆ ಭಕ್ತಿ ಎಂಬುದ ಮಾಡಲಾಗದು, ಹೋಗುತ್ತ ಕೊರೆಯುವುದು, ಬರುತ್ತಲೂ ಕೊರೆಯುವುದು.
ಭಕ್ತಿ ಮಾಡಬೇಕೋ ಬೇಡೋ? ಮಾಡಬೇಕು. ಪರೀಕ್ಷೆ ಮಾಡೋದು ಪರಮಾತ್ಮನ ಕೆಲಸ. ಆಯಿತು, ಯಾರದೋ ಮಗುವನ್ನು ತಂದು ಮಾಂಸವನ್ನು ಊಟ ಮಾಡಿಸಿದ್ದು ನಾನು ಮಾಡೋದಿಲ್ಲ, ನಿನ್ನ ಮಗುವಿನ ಮಾಂಸವೇ ಆಗಬೇಕು ಅಂದ ಪರಮಾತ್ಮ. ಅವಾಗ ಹೆಂಡತಿ ಆ ಕಡೆ ನಿಂತುಕೊಂಡಾಳ, ಗಂಡ ಈ ಕಡೆ ನಿಂತುಕೊಂಡಾನ. ಸೊನ್ನೆ ಮಾಡಿದ ಹೆಂಡತಿಗೆ. ಯಾಕೆ? ಏನೇ ತಂದ್ರು ಹಾಕಿದ್ರು ಸಹಿತ ಹೆಂಡತಿ ಕೇಳದೆ ಏನು ಮಾಡಕ್ ಬರಂಗಿಲ್ಲಲ್ಲ. ಸೊನ್ನೆಯನ್ನು ಅರಿಯದ ಸತಿ ಇದ್ದು ಫಲವೇನು? ಗಂಡ ಯಾವಾಗ ಹಿಂಗೆ ಚೆಂಡು ಹಾಕಿದ, ಆಕೆನೂ ಚೆಂಡು ಹಾಕಿದ್ಲು, ಆಗಿಲ್ಲ ಅಂತ. ಆಯ್ತು ಸ್ವಾಮಿ, ನಿನ್ನ ಅಪ್ಪಣೆಯ ಪ್ರಕಾರವಾಗಿ ನಾವು ನಮ್ಮ ಮಗುವಿನ ಮಾಂಸವನ್ನೇ ನನಗೆ ಊಟವನ್ನು ಮಾಡುತ್ತೇವೆ ಅಂತ ಹೇಳಿಕೊಂಡು ವಚನವನ್ನು ಕೊಟ್ಟರು. ಅಪ್ಪ, ನನ್ನ ಜೋಳಿಗೆ ಇಲ್ಲೇ ಇರಲಿ, ಹೀಗೆ ಹೋಗಿ ಬರ್ತೀನಿ. ಆಯ್ತು. ಎಲ್ಲಿಗೆ ಬರ್ತಾನೆ ಜಂಗಮ? ಶಾಲೆಗೆ ಬಂದ. ಹುಡುಗ ಸಾರಿಗೆ ಹೋಗಿತ್ತು. ಸಿರಿಯಾಳ ಚಿಲ್ಲಾಳ ಅಂತ ಮಗನ ಹೆಸರು. ಹಾಗೆ ದಂಪತಿಗಳಾಗಿರತಕ್ಕಂಥವ್ರು ಮಗುವನ್ನು ಕೊಳ್ಳಿಕ್ಕೆ ಯಾವಾಗ ತಯಾರಾದರೂ ಚಂಗಳೇ ಅಂತಕ್ಕಂಥವಳವನ ಹೆಂಡತಿ, ಸಿರಿಯಾಳನ ಹೆಂಡತಿ. ಶಾಲೆಯ ಸಮೀಪಕ್ಕೆ ಬರ್ತಾನೆ ಜಂಗಮ. ಚಿಲ್ಲಾಳ ಅಂತ ತಿಳ್ಕೊಂಡು ಹೋಗ್ತಾ ಇದ್ದಾನೆ. ಧ್ವನಿ ಕೇಳಿದ ಕಣಿವೆ ಹುಡುಗ ಓಡಿ ಬಂತು. ಕಾವ್ಯ ವೇಷವನ್ನು ಕಂಡ, ಪಾದಕ್ಕೆ ನಮಸ್ಕಾರವನ್ನು ಮಾಡಿದ. ಜಂಗಮಾಮೂರ್ತಿ ಹೇಳ್ತಾನಪ್ಪ, ಇವತ್ತು ನಿನ್ನ ಮನೆಗೆ ಒಬ್ಬ ಜಂಗಮ ಬಂದಾನೆ, ನಿನ್ನ ಕೊಲ್ಲಬೇಕು ಅಂತಾರೆ. ನಿನ್ನ ಅಡಿಗೆ ಮಾಡಲಿಕ್ಕೆ, ನಿನ್ನ ಮಾಂಸವನ್ನು ಊಟ ಮಾಡುವುದಕ್ಕೋಸ್ಕರವಾಗಿ ಜಂಗಮ ಬಂದಾನೆ. ಇವತ್ತು ಊರಾಗಿರಬೇಡ, ಓಡಿ ಹೋಗಿ ಬಿಡು ಅಂತ. ಯಪ್ಪ, ನೀನು ಐನೇರ ಹೌದಾ ಅಲ್ಲ ಅಂದವ. ಸ್ಥೂಲ ಶರೀರ ಎಂಬುದಕ್ಕಂಥದ್ದು ಜಂಗಮನ ಗರ್ಭದೊಳಗೆ ಹೋಗುತ್ತೈತೆ ಅಂದ್ರೆ ನನ್ನಂಥ ಪುಣ್ಯಾತ್ಮರು ಜಗತ್ತಿನೊಳಗೆ ಇನ್ಯಾರದಾರ ಅಂದವ. ಆಯಿತು, ಶಿವನಿಗೆ ಸಂತೋಷ ಎಂಬತಕ್ಕಂಥದ್ದು. 8 ವರ್ಷದ ಮಗನಾಗಿರತಕ್ಕಂಥವನ ಕುಮಾರನ ಬಾಯಿ ಮುಖಾಂತರವಾಗಿ ಬರತಕ್ಕಂಥ ಶಬ್ದಗಳನ್ನು ಕೇಳಿ ಸಂತೋಷ ಆಯಿತು ಜಂಗಮನಿಗೆ. ಆಯಿತು, ಒಳಗೆ ಹೋದ ಹುಡುಗ ಶಿಕ್ಷಕರಿಗೆ ಹೇಳಿ ತನ್ನದಾಗಿರತಕ್ಕಂಥ ಪಾಠ್ಯಗಂಡ ತಗೊಂಡು ಮನೆಗೆ ಬಂದ. ಅಪ್ಪ ಅವ್ವ ಅಳುತ್ತಿದ್ದರು. ಯಾಕೆ? ಮಗ. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ. ನಾವು ಹಡೆದಿರತಕ್ಕಂಥ ಮಗು ನಮ್ಮ ಕೈಯೊಳಗೆ ಬೆಳೆದು ದೊಡ್ಡವನಾಗಿ ನಮ್ಮನ್ನು ಜೋಪಾನ ಮಾಡಿದೆ ನಮ್ಮಿದರಿಗೆ ಸತ್ತು ಹೋಗಿಬಿಟ್ಟ ಅಂದರೆ ಆ ದುಃಖ ಸಾಮಾನ್ಯವಾಗಿರತಕ್ಕಂಥದ್ದು ಅಲ್ಲ. ತಂದೆ ತಾಯಿಗಳಾಗಿರತಕ್ಕಂಥವರಿಗೆ ಮಗನಾಗಿರತಕ್ಕಂಥವನ್ನ ಮಣ್ಣು ಹಾಕಬೇಕೇ ವಿನಃ ಮಗನಾಗಿರತಕ್ಕಂಥವನಿಗೆ ತಂದೆ ತಾಯಿಗಳ ಮಣ್ಣು ಹಾಕುವುದು ಪದ್ಧತಿ ಅಲ್ಲ. ಅದು ಆ ದುಃಖ ಸಾಯೋ ತನಕ ಬಿಡಂಗಿಲ್ಲ ತಂದೆ ತಾಯಿಗಳಿಗೆ. ಆ ರೀತಿಯಲ್ಲಿ ಅಮ್ಮ ಯಾಕೆ ಅಳ್ತೀರಿ? ಅಪ್ಪ ಯಾಕೆ ಅಳ್ತೀರಿ? ಯಾಕೂ ಇಲ್ಲಪ್ಪ. ಮತ್ತೆ ನಿಮ್ಮ ಕಣ್ಣಾಗಿ ನೀರು ಯಾಕೆ? ಇನ್ನು ನಮ್ಮ ಮನೆಗೆ ಒಬ್ಬ ಜಂಗಮ ಬಂದಾರೆ, ನಿನ್ನ ಮಾಂಸದ ಊಟವನ್ನು ಬೇಡ್ಯಾನ, ಬಹಳ ಒಳ್ಳೆಯದಾಯಿತು ಅಂದವ. ಅವನು ತಯಾರಾದ. ಸ್ನಾನವನ್ನು ಮಾಡಿಸ್ಯಾರ. ಎಬ್ಬರು ಸ್ನಾನವನ್ನು ಮಾಡಿದ್ದಾರೆ. ಮಗು ಬಗ್ಗೆ ನಿಂತುಕೊಂಡದ ರುಂಡವನ್ನು ಕತ್ತರಿಸಿದರು. ಹೊರಗಡೆಗೆ ಹೋಗಿರತಕ್ಕಂಥ ಜಂಗಮ ಬಂದ. ಅಡಿಗೆ ತಯಾರಾಯಿತು. ಸ್ನಾನ ಮಾಡಿದ ಜಂಗಮ, ಪೂಜೆ ಆಯಿತು. ಶಿವನೇ ಆ ಭಕ್ತರಾಗಿರತಕ್ಕಂಥವ್ರನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಬಂದಿದ್ದಾನೆ. ಅಡಿಗೆ ತಯಾರಾಯಿತು. ಜಂಗಮ ಊಟಕ್ಕೆ ಕೂತ, ಪೂಜೆ ಮುಗಿಸಿಕೊಂಡು ಮಾಡಿರ್ತಕ್ಕಂಥ ಅಡುಗೆಯನ್ನು ತಂದು ನೀಡುತ್ತಾಳೆ. ಮಗುವಿನ ದೇಹದ ಮಾಂಸವನ್ನ ಅದ ಹಾಕಿ ಅಡುಗೆ ಮಾಡಿದ್ಲು. ನೋಡಿದ, ಅಮ್ಮ ಇದರೊಳಗೆ ಇನ್ನೂ ಒಂದು ಮುಖ್ಯವಾಗಿರ್ತಕ್ಕಂಥ ವಸ್ತು ಬಂದಿಲ್ಲ ಅಂದ. ಏನು ಸ್ವಾಮಿ? ಶರೀರಕ್ಕೆ ಪ್ರಧಾನ್ಯವಾಗಿರತಕ್ಕಂಥದ್ದು ತಲೆ ಅಡಿಗೆ ಬಂದಿಲ್ಲ. 4 ದಿವಸ ಮಗನ ಮುಖ ನೋಡ್ಕೋತ ಇರಬೇಕು ಅಂತ ಜಾಣತನ ಮಾಡಿದ್ಲು ಅಂತ ಕಾಣುತ್ತದೆ. ತುಂಬ ಅಡಿಗೆ ಮಾಡಿ ನೀಡು, ಹದ ಹಾಕಿ ಚಟ್ನಿ ಕುಟ್ಟಿ ನೀಡು ಅಂತ ತಿಳ್ಕೊಂಡು ಜಂಗಮ ಕೇಳಿದ ಕಾಲಕ್ಕೆ ಅನಿವಾರ್ಯವಾಗಿದೆ. ಒಳಗೆ ಹಾಕಿದ್ಲು, ಒಣಕಿಲ್ಲಿ ಕುಟ್ಟಿ ಪುಡಿ ಮಾಡಿದ್ಲು, ಹದ ಹಾಕಿ ಚಟ್ನಿ ತಯಾರಾಯಿತು. ಇದೇನು? ಮಗುವಿನ ಶರೀರದ ಅಡಿಗೆ ತಂದು ನೀಡ್ತಾ ಇದ್ದಾಳೆ. ಮಗನ ಕರೆಯುವ. ಬೇಡಿ
ಮಗುವಿನ ಮಾಂಸವನ್ನು ಊಟ ಮಾಡಲಿಕ್ಕೆ ಹೆದ್ದಾನ, ಮಗನ ಊಟಕ್ಕೆ ಸಾಷ್ಟಾಂಗ ಹಾಕ ಕರಿಯಪ್ಪ ಅಂತ ತಿಳ್ಕೊಂಡು ಆ ಸಿರಿಯಾಳನಿಗೆ ಹೇಳ್ತಾ ಇದ್ದಾನೆ. ಆ ತಾಯಿ ಎಂದು ಯಪ್ಪ ಮಗುವನ್ನು ನಿನ್ನ ಪಾದಕ್ಕೆ ಅರ್ಪಣೆ ಮಾಡಿದೆಪ್ಪ, ಅಡುಗೆ ಆಗಿ ಬಂದದಲ್ಲಿ ಎಲ್ಲಿಂದ ಕರೀಲಿ? ಹೊರಗೆ ಆಡ್ತಿರ್ಬೇಕು ನೋಡಮ್ಮ, ಕರಿ ಚಿಲ್ಲಾಳ, ಏ ಚಿಲ್ಲಾಳ ಅಂತ ತಿಳ್ಕೊಂಡು ಕರಿತಾ ಇದ್ದಾಳೆ ತಾಯಿ. ಮಕ್ಕಳ ಮಧ್ಯದಲ್ಲಿ ಆಡಬೇಕಾಗಿರತಕ್ಕಂಥ ಮಗನು ಆಡಿ ಬಂದನೋ ಏನೋ ಅನ್ನುವ ರೀತಿಯಲ್ಲಿ ಓಡೋಡಿ ಬಂದು ತಾಯಿಗೆ ತೆಕ್ಕಿ ಬಿದ್ದ. ಸಾಂಬಜಾಯ ನಮ ಪಾರ್ವತೀಪದೇ ಶಿವ ಹರ ಹರ ಮಹದೇವ. ಶಿವನಿಗೆ ಸಾಷ್ಟಾಂಗ ಹಾಕ್ತಾ ಇದ್ದಾನೆ ಬಾಲಕನಾಗಿರತಕ್ಕಂಥ ಚಿಲ್ಲಾಳ. ಹಾಗೆ ಕೊಟ್ಟದ್ದನ್ನು ಬೇಡತಕ್ಕಂಥವರು ಇವರು ಮುಗ್ಧ ಭಕ್ತರು. ಅದೇ ಪ್ರಕಾರವಾಗಿ ಯಾವ ಮಹಾನುಭಾವನಾಗಿರತಕ್ಕಂಥ ಕಲಬುರಗಿ ಶರಣಪ್ಪರವರು, 40 ವಾಡದ ವೀರೇಶ್ವರ ಶರಣರು, ಹೀಗೆ ಅನೇಕ ಶರಣರಾಗಿರತಕ್ಕಂಥವರಾಗಿ ಹೋಗಿದ್ದಾರೆ. ಅದೇ ಪ್ರಕಾರವಾಗಿ ನಾವು ನೀವುಗಳು ಕೂಡ ನಮ್ಮದಾಗಿರತಕ್ಕಂಥ ಒಂದು ಭಕ್ತಿಯ ಶಕ್ತಿಯನ್ನು ಶಿವನಿಗೆ ಅರ್ಪಣೆ ಮಾಡಬೇಕಾಗಿರತಕ್ಕಂಥದ್ದನ್ನು ಕಲಿಸುವುದಕ್ಕೋಸ್ಕರವಾಗಿ ಪುರಾಣ ಪುಣ್ಯಕಥೆಗಳು ಆ ರೀತಿಯಲ್ಲಿ ಮಹಾನುಭಾವನಾಗಿರತಕ್ಕಂಥ ಯಾವ ಚನ್ನಬಸವೇಶ್ವರ ಶಿವಾಚಾರ್ಯರವರು ಮುಂದೆ ಏನು ಮಾಡ್ತಾರೆ ಅನ್ನುವುದನ್ನು ಬಳಿಕ ಬಳ್ಳಾರಿಯೊಳು ಪೇರ್ನಯ ತಳೆದ ಸಕ್ಕರಿಯವರ ಮನೆತನದ ಲಘುಗುಣಿ ಕರಡೆಪ್ಪಗಳ ಸಂಸ್ಕೃತಿ ಪಾಠಶಾಲೆಯೊಳು ಕಲಿವ ಶರಣ ತರುಣ ಸದಾಶಿವಯ್ಯನ ನೊರವಿನಿಂ ಕೈವಿಡಿಯಲೊಪ್ಪಿದ ಚೆಲುವೆ ಗುರುಬಸವಾಂಬೆ ಕಳದಿರೆ ಕೆಲವೇ ದಿವಸಗಳು. ಸಕ್ಕರೆಯ ಕರಡಪ್ಪರವರ ಪಾಠಶಾಲೆಯೊಳಗೆ ಸದಾಶಿವಯ್ಯನವರು ಸಂಸ್ಕೃತ ಅಭ್ಯಾಸವನ್ನು ಮಾಡಬೇಕಾಗಿರತಕ್ಕಂತಹ ಪ್ರಸಂಗದಲ್ಲಿಯೇ ಗುರುಬಸವ್ವ ಎಂಬತಕ್ಕಂಥ ಒಬ್ಬ ಹೆಣ್ಣು ಮಗಳು ಅವಳನ್ನು ಒಳಗಿಂದೊಳಗೆ ಪ್ರೀತಿ ಮಾಡುತ್ತಿದ್ಲಂತ. ಯೌವನ ಬಂತು ಅಂದರೆ ಅದು ಏನು ಅಪೇಕ್ಷೆ ಮಾಡುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಮಹಾಮಹಿಮನಾಗಿ ಆಗಬೇಕಾಗಿರತಕ್ಕಂಥ ಚನ್ನಬಸವೇಶ್ವರ ಶಿವಾಚಾರ್ಯರು ಎಲ್ಲಿ ಈ ಗುರುಬಸವ ಎಂಬತಕ್ಕಂಥ ಹೆಣ್ಮಗಳು ಕಾಮಾತುರಾಣ ನ ಭಯಂ ನ ಲಜ್ಜಾ. ಕಾಮದ ಒಂದು ಆತುರತೆ ಎಂಬತಕ್ಕಂಥದ್ದು ಎಲ್ಲಿ ಇರುತ್ತದೆ, ಯಾರಿಗಿರುತ್ತದೆ? ಅವರು ಎಲ್ಲವನ್ನು ಬಿಟ್ಟಿರ್ತಾರಂತೆ. ನಾಚಿಗಿಲ್ಲ, ಮಾನಿಲ್ಲ, ಮರ್ಯಾದೆ ಇಲ್ಲ, ಎಲ್ಲವನ್ನು ಬಿಟ್ಟು ಬಿಸಾಕಿ ಬಿಟ್ಟಿರ್ತಾರೆ. ಕಾಮಾತುರಾಣ ನ ಭಯಂ ನ ಲಜ್ಜಾ. ಹೆದರಿಕೆನೂ ಇರಂಗಿಲ್ಲ, ನಾಚಿಕೆನೂ ಇರಂಗಿಲ್ಲ. ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ. ಯಾವನಿಗೆ ವಿದ್ಯಾವಂತನಾಗಬೇಕು, 4 ಜನರೊಳಗೆ ನನ್ನದಾಗಿರತಕ್ಕಂಥ ಹೆಸರನ್ನು ಮೆರೆಯಿಸಬೇಕು ಅನ್ನತಕ್ಕಂಥ ಅಪೇಕ್ಷೆ ಯಾವ ವಿದ್ಯಾರ್ಥಿಯಾಗಿರತಕ್ಕಂಥವನಿಗೆ ಇರುತ್ತದೆ, ಅವನಿಗೆ ನ ಸುಖಂ ನ ನಿದ್ರಾ. ಊಟದ ಸುಖ ಬಯಸೋದಿಲ್ಲ, ನಿದ್ರೆ ಸುಖ ಎಂಬತಕ್ಕಂಥದ್ದನ್ನು ಅಪೇಕ್ಷೆ ಮಾಡೋಂಗಿಲ್ಲ ವಿದ್ಯಾರ್ಥಿಯಾಗಿರತಕ್ಕಂಥವನು. ಹಾಗೆ ಅರ್ಥಾತುರಾಣಂ ನ ಪಿತಾ ನ ಬಂಧು. ದುಡ್ಡಿನ ಅಪೇಕ್ಷೆ, ಸಂಪತ್ತಿನ ಒಂದು ಅಪೇಕ್ಷೆ ಯಾವ ಮನುಷ್ಯನಾಗಿರತಕ್ಕಂಥವನಿಗೆ ಇರುತ್ತದೆ, ಅವನಿಗೆ ಬಂಧು ಬಳಗ ಯಾವುದೂ ಬೇಕಾಗಿಲ್ಲಂತೆ. ಹಾಗೆ ಯೌವನ ಉಳ್ಳವಳಾಗಿರತಕ್ಕಂತಹ ಗುರ್ರಬಸವ್ವ ಶಿವಬಸಯ್ಯ ಯುವಕನಾಗಿರತಕ್ಕಂಥ ಪ್ರಸಂಗದೊಳಗೆ ತನ್ನ ಊರಾಗ ಅವ್ರ ಊರಾಗ ಅವನು ಇದ್ದು ಒಬ್ರಿಗೊಬ್ಬರು ನೋಡಿಕೊಂಡಿರಬೇಕು, ಕಣ್ಣು ಒಂದಾಗಿರಬೇಕು. ಸಕ್ರಿ ಕರಡೆಪ್ಪನವರ ಪಾಠಶಾಲೆಯೊಳಗೆ ಸಂಸ್ಕೃತವನ್ನು ಅಭ್ಯಾಸ ಮಾಡಲಿಕ್ಕೆ ಹೋಗ್ಯಾನ ಅಂದಾಗಲೂ ಕೂಡ ಆಕೆ ಆ ಆಸೆ ಬಿಟ್ಟಿದ್ದಿಲ್ಲ. ಅವನನ್ನೇ ಮದುವೆಯಾಗಬೇಕು, ಅವನನ್ನೇ ಮದುವೆಯಾಗಬೇಕು. ಅದು ಅವಳ ಬಯಕೆ ತಪ್ಪಲ್ಲ. ಮುಂದೆ ಇವನು ಸ್ವಾಮಿಯಾಗುತ್ತಾನೆ ಎಂಬತಕ್ಕಂಥ ವಿಚಾರವೂ ಕೂಡ ಅವರಿಗೆ ಯಾರಿಗೂ ಇಲ್ಲ. ಸಡ್ಲು ಬಿಟ್ಟಿದ್ರು ಅಂತ ಕಾಣ್ತದೆ.
ನಾನು ಆ ವ್ಯಕ್ತಿಯನ್ನೇ ಮದುವೆಯನ್ನು ಮಾಡಿಕೊಳ್ಳಬೇಕು ಅನ್ನತಕ್ಕಂಥ ಅಪೇಕ್ಷೆ ಉಳ್ಳವಳಾಗಿರುವ ಗುರುಬಸಮ್ಮ ಏನು ಮಾಡ್ತಾಳೆ? ಪ್ರೇಮಿಸಿದ್ದ ಸದಾಶಿವಯ್ಯನ ಕಾಮವರ್ಜಿತನಾಗಿ ಪಟ್ಟ ಸ್ವಾಮಿಯಾಗುದೇ ಗೆಜ್ಜಿ ಭಾವಿಯೊಳಿರುವನವನೆಂದರಿದು ಆ ಮನೋಹರ ನಿಂತು ಗೈಯುವ ತಾಮಸದ ವೃತ್ತಿಯನವನೆಲ್ಲಂದ ಆ ಮಹಿಳೆಯೋ ಊರಿಗೈ ತಂದಳು ಜನನಿಯಾದೊಡನೆ ಒಡನೆ. ಯಾವ ಬಳ್ಳಾರಿಯನ್ನು ಬಿಟ್ಟು ಸಕ್ಕರೆಯ ಕರಡಪ್ಪನವರ ಪಾಠಶಾಲೆಯಿಂದ ದೈವದ ಬೇಡಿಕೆಯ ಪ್ರಕಾರವಾಗಿ ಗೆಜ್ಜಿ ಬಾವಿಗೆ ಬಂದು ವಾಸವನ್ನು ಮಾಡಿಕೊಂಡಿದ್ದಕ್ಕಿಂತ ಆ ಸದಾಶಿವಯ್ಯನವರ ವಿಚಾರವನ್ನು ತಿಳಿದುಕೊಂಡಿದ್ಲು ಆ ಗುರುಬಸವ್ವ. ಅಲ್ಲಿಗೆ ಹೋಗಬೇಕು ಅಂತ ಹೇಳಿಕೊಂಡು ತಾಯಿ ಸಮೇತವಾಗಿ ತಾಯಿ ಕರ್ಕೊಂಡೇ ಬಂದರು. ಅವಾ ನನ್ನ ಗಂಡನಾಗಬೇಕಾಗಿರತಕ್ಕಂಥ ವ್ಯಕ್ತಿ ಗೆಜ್ಜಿ ಬಾವಿ ಒಳಗದಾನಂತೆ, ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳಿಕೊಂಡು. ಗೆಜ್ಜಿ ಬಾವಿ ಎಲ್ಲೈತ್ರಿ? ದೇವದುರ್ಗದ ಸಮೀಪದಲ್ಲಿ ಇರಬೇಕಾಗಿರತಕ್ಕಂಥ ಗೆಜ್ಜಿ ಬಾವಿ ಹುಟ್ಟಿದ್ದು ಎಲ್ಲೇ? ಹಳ್ಳಿಕೇರಿ. ಅವರು ಸ್ವಾಮಿಗಳಾಗಬೇಕಾಗಿರತಕ್ಕಂಥದ್ದು ಗೆಜ್ಜಿ ಬಾವಿಯಲ್ಲೇ. ಒಂದಕ್ಕೊಂದು ಸಂಬಂಧವಿಲ್ಲ. ಆ ರೀತಿಯಲ್ಲಿ ಹಳ್ಳಿಕೇರಿ ಒಳಗೆ ಇರಬೇಕಾಗಿರತಕ್ಕಂಥ ಗುರುಬಸಮ್ಮ ತಾಯಿ ಆ ಹುಡುಗಿ ಹೆಣ್ಣು ಮಗಳು ಯೌವನವತಿಯಾಗಿ ಗಂಡನಿಗೋಸ್ಕರವಾಗಿ ಆಸೆ ಮಾಡಬೇಕಾಗಿರತಕ್ಕಂಥದ್ದು ಸ್ವಾಭಾವಿಕ. ಅದು ಗೆಜ್ಜಿ ಭಾವ ಆಗದಾನಂತೆ. ಯವ್ವ ಅಲ್ಲಿಗೆ ಹೋಗೋಣ ಬಾ ಅಂತ ತಿಳ್ಕೊಂಡು ತಾಯಿ ಕರ್ಕೊಂಡು ಬಂದ್ಲಂತೆ. ತಾಯಿಯನ್ನು ಕರ್ಕೊಂಡು ಬಂದಿರತಕ್ಕಂಥ ಪ್ರಸಂಗದೊಳಗೆ ಯಾವ ಚನ್ನಬಸವ ಸ್ವಾಮಿಗೆ ತನ್ನೆಡೆಗೆ ಬಂದಿರ್ತು ಒರಿದ ಕನ್ನೆಯಂ ತನ್ಮಾತೆಯವನ ಚನ್ನಬಸವ ಸ್ವಾಮಿ ಮನದೋಳ್ ಸತ್ಕರಿಸಿ ಬಳಿಕ ಮಾನ್ಯಳೆ ದಾಂಪತ್ಯ ಧರ್ಮಕ್ಕೆ ಖಿನ್ನವಾದಡೆ ಕೆಳೆದನ ಶಿವನೆನ್ನಲಿದು ದಿಟವೆಂದು ನಡೆದುದ ವಂಚಿಸದೆ ನುಡಿದ. ತಾಯಿ ಸಮೇತವಾಗಿ ಯಾವಾಗ ಗುರುಬಸಮ್ಮ ಗೆಜ್ಜಿ ಬಾವಿಗೆ ಬಂದು, ಹುಚ್ಚಿ ನಾವಿಬ್ಬರೂ ಪ್ರೀತಿ ಮಾಡಿದ್ದು ಕರೆ ಅದೇ, ನೀನು ಬಂದಿದ್ದು ತಪ್ಪಲ್ಲ. ಮೊದಲಿಗೆ ಯಾವ ಸ್ಥಿತಿಯೊಳಗೆ ನಿನ್ನನ್ನು ಪ್ರೀತಿ ಎಂಬತಕ್ಕಂಥದ್ದನ್ನು ಮಾಡಿದ್ದೆ, ಮದುವೆಯನ್ನು ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಹೇಳಿದ್ದೆ, ಆ ಸ್ಥಿತಿಯೊಳಗೆ ನಾನು ಈಗಿಲ್ಲ. ನನ್ನ ಮಟ್ಟ ಬೇರೆಯಾಗಿದೆ. ನಾನೀಗ ಒಂದು ಮಠದ ಸ್ವಾಮಿಯಾಗಿದ್ದೇನೆ. ನಿನಗೆ ಈ ವಿಚಾರ ಎಂಬತಕ್ಕಂಥದ್ದನ್ನು ಬಿಟ್ಟು ಬಿಡು. ಮದುವೆ ಆಗಬೇಕು ಅನ್ನತಕ್ಕಂಥ ಹುಚ್ಚಿಗೆ ನೀನು ಹೋಗಬೇಡ. ಮತ್ತಾರಾಗಿದ್ರ ಬೇಷಿ ಬಂದಿ ಬಾ ಅಂತಿದ್ರು. ಅದು ಅವನ ಕೆಲಸ ಅಲ್ಲ. ಶಿವಯೋಗಿಯಾಗಿ ದೇವರ ಸ್ವರೂಪದಲ್ಲಿ ಇರಬೇಕಾಗಿರತಕ್ಕಂಥ ವ್ಯಕ್ತಿಯಾಗಿರುವ ಚನ್ನಬಸವ ಸ್ವಾಮಿಗಳವರು ಯೌವನವುಳ್ಳವಳಾಗಿರತಕ್ಕಂಥವರು, ಯಾವುದರ ವಿಚಾರವೂ ಇಲ್ಲದೇ ಇರತಕ್ಕಂಥ ಪ್ರಸಂಗದೊಳಗೆ ಪ್ರೀತಿ ಎಂಬತಕ್ಕಂಥದ್ದನ್ನು ಮಾಡಿರುವ ಆ ಹೆಣ್ಣುಮಗಳು ತಾನಾಗಿಯೇ ತಾಯಿ ಸಮೇತವಾಗಿ ಬಂದಿದ್ದರೂ ಕೂಡ, ಹುಚ್ಚಿ ಈ ಕೆಲಸ ಒಳ್ಳೆಯದಲ್ಲ, ನಾನು ಆ ಸ್ಥಾನದೊಳಗೆ ಇಲ್ಲ, ನಾನಿರಬೇಕಾಗಿರತಕ್ಕಂಥ ರೀತಿ ಈಗ ಬೇರೆಯಾಗಿದೆ. ನಾನೀಗ ಸದಾಶಿವಯ್ಯನಲ್ಲ, ಒಂದು ಮಠದ ಸ್ವಾಮಿಯಾಗಿದ್ದಾನೆ. ನನ್ನ ಮೇಲೆ ನಿನಗಿರಬೇಕಾಗಿರತಕ್ಕಂತಹ ಪ್ರೀತಿಯನ್ನು ತೆಗೆದು ಹಾಕು, ನೀನು ಈ ಸಂಸಾರದ ಗೊಡವಿಗೆನೂ ಹೋಗಬೇಡ ಅಂದ. ಚಿಕ್ಕೇನಕೊಪ್ಪದ ಶರಣರು ಯೌವನ ಉಳ್ಳವರಾಗಿ ಮಾಸ್ತರ್ ಕೆಲಸವನ್ನು ಮಾಡಬೇಕಾಗಿರತಕ್ಕಂಥ ಪ್ರಸಂಗದೊಳಗೆ ಕೊಡಬೇಕು ಮಾಡಿಕೊಳ್ಳಬೇಕು ಅನ್ನತಕ್ಕಂತಹ ಹೆಣ್ಣು ಮಗಳು ಈಗ ನಾನು ಹೋದ ವರ್ಷ ಶ್ರಾವಣ ಮಾಸಕ್ಕೆ ಚಿಕ್ಕೇನಕೊಪ್ಪಕ್ಕೆ ಹೋಗಿರತಕ್ಕಂಥ ಪ್ರಸಂಗದೊಳಗೆ ಆ ಅಮ್ಮನಿಗೆ ಕುಂತ್ರಿ ಹೇಳಕ್ಕೆ ಬರವಲ್ದು, ಎದ್ರು ಕುಂದರಾಗಿ ಬರವಲ್ದು. ಅವರು ಅಲ್ಲೇ ಅಂದರು ಶರಣರು, ಆ ಅಮ್ಮನೂ ನಾನು ಮದುವೆ ಆಗೋದಿಲ್ಲ ಅಂತ ಹಾಗೆ ಉಳ್ಕೊಂಡ.
ಹಣ್ಣಾಗಿತ್ತು ಮುದುಕಿ. ನಾನು ಆಕೆ ಹತ್ತಿರ ಪಲ್ಲಂಗಕ್ಕೆ ಹೋದ್ಕೊಳ್ಳೆ ನಾ ಬಂದುಕೊಳ್ಳೆ ನಾನು ನೋಡಿ ಎದ್ದು ನಿಂತು, ಅಮ್ಮ ಯವ್ವ ನಿನ್ನಂಥವನು ನಾನಲ್ಲ, ಕೂತ್ಕೊಂಡು ನಿನ್ನ ಜಾಗದೊಳಗೆ ನೀನು. ಇಲ್ಲೆಪ್ಪ ನೀನು ದೊಡ್ಡವ, ಪುರಾಣಕ್ಕೆ ಬಂದಿದ್ದಿ, ನಮ್ಮೂರಿಗೆ ಬಂದಿದ್ದಿ, ನೀನೇ ಕೂತ್ಕೋ, ನಾನು ಎತ್ಕೊತೀನಿ ಏನು. ಇದು ಶರಣ ತತ್ವ. ಇದು ಆ ರೀತಿಯಲ್ಲಿ ಅಮ್ಮ ಈಗ ಹಣ್ಣಾಗ್ಯದ, ಐತೋ ಹೋಯ್ತೋ ಗೊತ್ತಿಲ್ಲ. ಅಂದರೆ ಇಲ್ಲಿಯೇ ಕೂಡ ಗುರುಬಸವ ಎಂಬತಕ್ಕಂತಹ ತಾಯಿ ತಾನಾಗಿ ಮದುವೆಯನ್ನು ಮಾಡಿಕೊಳ್ಳಬೇಕು ಅಂತ ತಿಳಿದುಕೊಂಡು ಚನ್ನಬಸವೇಶ್ವರ ಶಿವಾಚಾರ್ಯರ ಕಡೆಗೆ ಬಂದಿರುವ ಪ್ರಸಂಗದೊಳಗೆ ಅವರಿಗೆ ಏನು ಹೇಳ್ತಾರೆ? ವೀರಶೈವ ಸ್ತ್ರೀ ಪುರುಷರು ಸಾರಲಿಂಗದ ಸತಿಯಂ ಭವಿ ಚ ವಿಚಾರವರಿದ ಅಮಳಾಂಗನೆಯು ನೀನಿರುವ ಕಥದಿಂದ ತೋರದ ಒಳಳನು ಲಿಂಗಪತಿ ಸಂಸಾರವೇ ಉಭಯರಿಗೆ ಏಕಾಗದಿಂದಿರುವುದು ನರಿತುಕೊಳ್ಳುತ್ತಾನೀ ಮುದದಿ ಅಂಗನೆ ನನ್ನಂತೆ ನೀ ನನ್ನಂಗದ ಪ್ರಾಣೇಂದ್ರಿಯಗಳೋಳ್ ಲಿಂಗಗಳ ನೆಲೆಗೊಳಿಸಿ ಲಿಂಗ ಸುಖಿಯಾಗು ಬೆಳಗಿನೋಳು ಲಿಂಗ ಸಂಸಾರವನೆಸಗಿ ಭವಭಂಗಮಂ ಬಿಡದೆ ಒದಗಿಸುವ ಲಿಂಗಾಂಗ ಯೋಗದ ಸಮರಸವ ಸುಖವಾಂತು ಬಾಳೆಂದು. ನನ್ನನ್ನು ಮದುವೆಯಾಗಬೇಕು ಅಂತ ತಿಳಿದುಕೊಂಡು ಬಂದಿರತಕ್ಕಂತಹ ಆ ಗುರುಬಸಮ್ಮನಿಗೆ, ಅಮ್ಮ ನೀನು ನನ್ನ ಹೆಂಡತಿಯಾಗಲಿಕ್ಕೆ ಅಲ್ಲ, ನೀನು ವೀರಶೈವರ ಹೆಣ್ಣು ಮಗಳು ಇದ್ದೀಯ. ಲಿಂಗವನ್ನೇ ಪತಿಯನ್ನಾಗಿರಿಸಿಕೊಂಡು ನೀನು ಆ ಲಿಂಗಕ್ಕೆ ಸತಿಯಾಗಿ ನಿನ್ನದಾಗಿರತಕ್ಕಂತಹ ಸಂಸಾರವನ್ನು ನನ್ನ ಕೂಡ ಸಾಗಿಸಬೇಕಾಗಿರತಕ್ಕಂಥದ್ದು ನನ್ನ ಕೆಲಸ ಅಲ್ಲ. ನಾನೀಗ ಮೊದಲನೇ ಸ್ಥಿತಿಯಲ್ಲಿ ಉಳಿದಿಲ್ಲ, ನನ್ನ ರೀತಿಯೇ ಬೇರೆಯಾಗಿದೆ. ನೀನು ಕೂಡ ನೀನಿರುವ ಪರ್ಯಂತರವಾಗಿ ಸನ್ಯಾಸಿನಿಯಾಗಿಯೇ ಲಿಂಗವನ್ನು ಧಾರಣವನ್ನು ಮಾಡಿಕೊಂಡು ಸದಾವಕಾಲದಲ್ಲಿ ಲಿಂಗ ಪೂಜೆಯಲ್ಲಿ ಕಾಲವನ್ನು ಕಳೆದು ಕೊನೆಗೆ ನಿನ್ನದಾಗಿರತಕ್ಕಂತಹ ಜೀವನವನ್ನು ಸವಿಸಬೇಕಾಗಿರತಕ್ಕಂಥದ್ದು ನಿನ್ನ ಬದುಕಾಗಬೇಕು. ಮದುವೆಯಾವುದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಹೆಣ್ಣು ಮಗಳನ್ನು ಏರಿರುವ ಮದವನ್ನು ಇಳಿಸ್ತಾ ಇದ್ದಾನೆ ಚನ್ನಬಸವೇಶ್ವರ ಸ್ವಾಮಿ. ಮದುವೆ ಎಂಬುದಕ್ಕೆಂಥದ್ದು ಯಾವಾಗ ಬೇಕು ಆವಾಗ ಆಗಲಿಕ್ಕೆ ಬರೋದಿಲ್ಲ. ಯೌವನ ಉಳ್ಳವರಾಗಿರತಕ್ಕಂಥ ಪ್ರಸಂಗದಲ್ಲಿ ಅದು ಆಗಬೇಕಲ್ಲ. ಆದರೆ ಚನ್ನಬಸವೇಶ್ವರ ಶಿವಾಚಾರ್ಯರವರು ಮದುವೆಯಾಗುವುದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಹೆಣ್ಣುಮಗಳಿಗೆ ಸನ್ಮಾರ್ಗವನ್ನು ಹೇಳ್ತಾ ಇದ್ದಾರೆ, ಉಪದೇಶವನ್ನು ಮಾಡ್ತಾರೆ. ನೋಡು, ನೀನು ಮದುವೆ ಆಗಬೇಡ, ಲಿಂಗವನ್ನೇ ಕಟ್ಟಿಕೊಂಡು ಲಿಂಗವನ್ನೇ ಗಂಡ ಎಂಬತಕ್ಕಂಥ ಭಾವನೆಯ ಮೂಲಕವಾಗಿ ಶರಣಸತಿ ಲಿಂಗಪತಿ ಎನ್ನುವ ಭಾವನೆಯಿಂದ ನೀನು ಬದುಕ ಕಾಲವನ್ನು ಕಳೆದು ಹೋಗಬೇಕಾಗಿರತಕ್ಕಂಥದ್ದು ನಿನ್ನ ಕೆಲಸವಾಗಬೇಕು ಅಂತ ತಿಳಿದುಕೊಂಡು ಆ ಗುರುಬಸವನಿಗೆ ಉಪದೇಶವನ್ನು ಮಾಡಿರ್ತಕ್ಕಂಥ ಪ್ರಸಂಗದೊಳಗೆ ವರದ ತತ್ಪೂಜ್ಯರ ಪದಾಧ್ಯಕ್ಷರಾಗಿ ನೀವಿನ್ನಿನ್ನು ನನ್ನಯ ಕರವ ಪಿಡಿಯುವ ಪತಿಯನಿಸದೆಯೇ ಪರಮ ಗುರುವಾಗಿ ಹರಸುದೀಕ್ಷೆಯ ಕೊಟ್ಟು ಭವಮಂ ಹರಿಪ ಶಿವಮಂತ್ರೋಪದೇಶವ ಹರಿಸದಿಂಗೈದು ಉದ್ಧರಿಸಬೇಕೆಂದು ಬೇಡಿದಳು. ಹೇಗ ಅವಳ ಮನಸ್ಸನ್ನು ತಿರುಗಿಸಿದರು. ಯಪ್ಪಾ, ಇಲ್ಲಿಯವರೆಗೆ ನಿನ್ನನ್ನೇ ಗಂಡ ಎನ್ನುವ ಭಾವನೆಯ ಮೂಲಕವಾಗಿ ಬದುಕು ಕಾಲವನ್ನು ಕಳೆಯಬೇಕಾಗಿರತಕ್ಕಂಥ ನನಗೆ ಈ ಪ್ರಕಾರವಾಗಿರತಕ್ಕಂಥ ಉಪದೇಶವನ್ನು ನೀನು ಮಾಡ್ತಾ ಇದ್ದೀಯ ಅಂದ ಮೇಲೆ ಇನ್ನು ನನ್ನ ಪಾಲಿಗೆ ನೀನು ಪತಿಯಲ್ಲ, ಗುರು ಎನ್ನುವ ಭಾವನೆಯ ಮೂಲಕವಾಗಿ ಅವನ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ಕಾಮ ಸನ್ನೆ ಎಂಬುದಕ್ಕೆಂಥದ್ದು ಜರ್ರ ಎಳೆದು ಹೋಗುತ್ತದೆ. ಅವಳಿಗೆ ಸದಾ ಶಿವದೀಕ್ಷೆಯನ್ನು ಕೊಟ್ಟು ಮಂತ್ರೋಪದೇಶವನ್ನು ಮಾಡಿ, ದೀಕ್ಷೆ ಮಾಡೋದಾಗಲಿ ಮಂತ್ರೋಪದೇಶವನ್ನು ಮಾಡೋದಾಗಲಿ ಸಿಕ್ಕರಿಗೆ ಹಕ್ಕಿಲ್ಲ. ಅದು ಪಟ್ಟಾಧ್ಯಕ್ಷರೇ ಮಾಡಬೇಕು.
ವಿರಕ್ತ ಜಂಗಮರಾಗಿರತಕ್ಕಂಥ ಇವರಿಗೆ ಕೂಡ ದೀಕ್ಷೆಯನ್ನು ಮಾಡತಕ್ಕಂಥ ಅಧಿಕಾರ ಇಲ್ಲ. ಅವರು ನಿರೀಕ್ಷಕರು. ಸನ್ನಿಧಾನವನ್ನು ವಹಿಸಿ ದೀಕ್ಷೆಯಾಗಬೇಕಾಗಿರತಕ್ಕಂಥ ಸನ್ನಿವೇಶವನ್ನು ನೋಡತಕ್ಕಂಥ ಅಧಿಕಾರಿಗಳ ವಿನಃ ಆ ಲಿಂಗ ದೀಕ್ಷೆಯನ್ನು ಮಾಡತಕ್ಕಂತಹ ಕೆಲಸ ಅವರದಲ್ಲ. ಆ ಪ್ರಕಾರವಾಗಿ ನನ್ನನ್ನು ಉದ್ಧರಿಸಬೇಕು ಅಂತ ತಿಳಿದುಕೊಂಡು ಯಾವಾಗ ಆ ತಾಯಿ ಬೇಡಿಕೊಂಡಳು, ಗುರುಬಸವ್ವನ ಮಾನಸದ ಈ ಪರಿಯ ಪರಿವರ್ತನೆ ನೊಂದಿದರಿದು ತದ್ಗುರು ಜನ್ನ ಬಸವೇಶ್ವರನು ದೀಕ್ಷೆಯನು ಹರಿಪನಿಂದಿಂದೇ ಗೈಸಿ ಮುಕ್ತಿಯ ಕಂಗತವನಾಗಿಸುವ ಮಂತ್ರ ಇರದೆ ತಾನುಪದೇಶಿಸಿದನ ಚನ್ನ ಬಸವೇಶಂ. ಆ ಗುರುಬಸವ್ವನ ಅಪೇಕ್ಷೆಯ ಪ್ರಕಾರವಾಗಿ ಗುರುಗಳಾಗಿರತಕ್ಕಂಥ ಚನ್ನಬಸವೇಶ್ವರ ಶಿವಾಚಾರ್ಯರವರು ಅವಳ ಅಪೇಕ್ಷೆಯಂತೆ ಮದುವೆಯಾಗದೆ ಅವಳನ್ನು ಗುರುಗಳು ಅಂತ ತಿಳಿದುಕೊಂಡು ಕರೆಸಿಕೊಂಡು ಅವಳಿಗೆ ಮಂತ್ರೋಪದೇಶವನ್ನು ಮಾಡತಕ್ಕಂಥ ಕೆಲಸವನ್ನು ಗುರುಬಸವ ಶಿವಾಚಾರ್ಯರವರು ಮಾಡ್ತಾ ಇದ್ದಾರೆ ಎಂದು ಗುರು ಬೋಧಿಸಲು ತಿಳಿದಾನಂದೆ ತುಂದಿಲಳಾಗಿ ಶಿಷ್ಯಳು ವಂದಿಸಿದ ಬಳಿಕ ವಿನೀತಳ ತಾಯಿಯೊಡನೆ ಮಠದೋಳು ಒಂದೆರಡು ದಿವಸವಿರಿಸಿಕೊಂಡು ತಂದನವ ವಸ್ತ್ರಾದಿಗಳನ್ನೊಳವೆ ಹಿಂದೆ ಸತ್ಕರಿಸುತ್ತವರ ಕಳುಹಿದನು ಮಠಕವರು. ಯಾವ ಚನ್ನಬಸವೇಶ್ವರ ಶಿವಾಚಾರ್ಯರ ಮುಖಾಂತರವಾಗಿ ಮಂತ್ರೋಪದೇಶವನ್ನು ಕಡಿ ಯಾವಾಗ ಪಡೆದುಕೊಂಡು ಆ ಗುರುಬಸವನಿಗೆ ತಕ್ಷಣದಲ್ಲೇ ವೈರಾಗ್ಯ ಎಂಬತಕ್ಕಂಥದ್ದು ಬಂದೇ ಬಿಡುತ್ತಂತೆ. ಆದರೆ ಮಠದೊಳಗೆ 2 ದಿವಸ ತಾಯಿ ಸಮೇತವಾಗಿ ಇದ್ದು ಇನ್ನೇನು ನಾವು ಊರಿಗೆ ಹೋಗಬೇಕು ಅನ್ನತಕ್ಕಂಥ ಪ್ರಸಂಗದೊಳಗೆ ಆ ಊರ ಹಿರಿಯರು ಆ ತಾಯಿ ಮಗಳಿಗೆ ಸೀರೆ ಕುಪ್ಪಸಗಳ ಒಂದು ಉಡುಗೊರೆ ಎಂಬತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಮುಂದೆ ಆ ಗುರುಬಸಮ್ಮ ಏನಾದ್ಲು, 12ನೇ ಶತಮಾನದ ಅಕ್ಕ ಮಹಾದೇವಿಯ ರೀತಿಯಲ್ಲಿ ಆಗ್ತಾ ಇದ್ದಾಳೆ. ಆ ಗುರುಬಸಮ್ಮ ಸಾವು ಕೆಡುವ ಗಂಡನ ನಾನು ಅಲ್ಲೇ ಎಂಬುದಕ್ಕೆಂತಹ ಮಾರ್ಗಕ್ಕೆ ಮೊದಲಂತಹ ತಾಯಿ ಅಕ್ಕ ಮಹಾದೇವಿ ರೀತಿಯಲ್ಲಿ ಇದ್ದುಕೊಂಡು ತನ್ನದಾಗಿರತಕ್ಕಂಥ ಜೀವನವನ್ನು ಸಾರ್ಥಕವನ್ನು ಮಾಡಿಕೊಳ್ತಾ ಚನ್ನಬಸವ ಶಿವಾಚಾರ್ಯವರ್ಯರವರ ಧ್ಯಾನವನ್ನು ಮಾಡ್ತಾ ಕಾಲಹರಣ ಎಂಬತಕ್ಕಂಥದ್ದನ್ನು ಮಾಡ್ತಾ ಇದ್ದಾಳೆ. ಈ ಪ್ರಕಾರವಾಗಿ ಆ ಗುರುಬಸಮ್ಮ ಅಕ್ಕ ಮಹಾದೇವಿ ರೀತಿಯಲ್ಲಿ ಕಾಲವನ್ನು ಕಳೆದು ತನ್ನದಾಗಿರತಕ್ಕಂಥ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗಿರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಹೀಗೆ ಅಕ್ಕ ಮಹಾದೇವಿಯಂತೆಯೇ ಬದುಕಿ ತನ್ನದಾಗಿರತಕ್ಕಂಥ ಜೀವನವನ್ನು ಶಿವನಿಗೆ ಅರ್ಪಣೆ ಎಂಬತಕ್ಕಂಥದ್ದನ್ನು ಮಾಡಿಕೊಂಡ್ಲು ಅನ್ನುವ ಒಂದು ಲೀಲೆ ಚನ್ನಬಸವೇಶ್ವರ ಶಿವಾಚಾರ್ಯರವರ ಮುಖಾಂತರವಾಗಿ ಲೀಲೆಗಳು ಪ್ರಾರಂಭವಾಗ್ತಾ ಇದ್ದಾವೆ. ಹೀಗೆ ಅಕ್ಕ ಮಹಾದೇವಿ ತಾನು ಎಲ್ಲರ ಹಾಗೆ ಮನುಷ್ಯಳಾಗಿಯೇ ಜನ್ಮವನ್ನು ತಾಡಿಕೊಂಡು ಬಂದಿದ್ದರನ್ನು ಕೂಡ ಈ ಸಾವು ಕೆಡುವ ಗಂಡರ ನೊಯ್ದು ಒಲಿಯೊಳಗಿಕ್ಕು ಎನ್ನುವ ವಚನವನ್ನು ಹಾಡಿಯಾದ ನಂತರದಲ್ಲಿ ತನ್ನನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರವಾಗಿ ಬಂದಿರತಕ್ಕಂತಹ ಕೌಶಿಕ ಮಹಾರಾಜರನ್ನ ಧಿಕ್ಕಾರವನ್ನು ಮಾಡುತ್ತಾಳೆ. ನಾನು ರಾಜ, ನನಗೆ ಅಸಾಧ್ಯವಾಗಿರತಕ್ಕಂಥದ್ದು ಈ ಭಾಗದೊಳಗೆ ಯಾವುದೇ ಇಲ್ಲ, ಎಲ್ಲವನ್ನೂ ಸಾಧಿಸಬಲ್ಲೆ ಎನ್ನುವ ಸೊಕ್ಕಿನೊಂದಿಗೆ ಇರಬೇಕಾಗಿರತಕ್ಕಂಥ ಕೌಶಿಕ ಮಹಾರಾಜ ಮೋಸವನ್ನು ಮಾಡಿ ಏನು ಹೇಳ್ತಾಳೆ ಅಕ್ಕ ಮಹಾದೇವಿ, ಅವಳನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿರತಕ್ಕಂಥ ಮಂತ್ರಿಗಳ ಮುಂದೆ ಏನು ಹೇಳ್ತಾಳೆ, ಅಪ್ಪ ನಾನು ಮದುವೆಯಾಗುತ್ತೇನೆ, ಆದರೆ ನನ್ನ ವೀರಶೈವ ಧರ್ಮವನ್ನು ಅವ ಸ್ವೀಕಾರ ಮಾಡಬೇಕು. ಯಾಕೆ ಕೌಶಿಕ ಮಹಾರಾಜ ಜೈನರವನು. ಆ ಕಾರಣಕ್ಕೋಸ್ಕರವಾಗಿ ನನ್ನದಾಗಿರತಕ್ಕಂಥ ವೀರಶೈವ ಧರ್ಮವನ್ನು ಸ್ವೀಕಾರವನ್ನು ಮಾಡಿದರೆ ಮದುವೆ ಆಗ್ತೀನಿ, ಇಲ್ಲ ಅಂದರೆ ಮದುವೆ ಆಗೋದಿಲ್ಲ ಅಂತ ಹೇಳಿಕೊಂಡು ಹೇಳಿದ ಕಾಲಕ್ಕೆ
ಸುಳ್ಳು ಹೇಳಿ ಮೋಸ ಮಾಡಿ ಅವಳನ್ನು ಕರೆಸಿಕೊಳ್ತಾನೆ. ಧರ್ಮ ಸ್ವೀಕಾರ ಮಾಡಿಕೊಡ್ಲಿಕ್ಕೆ ಒಪ್ಪಿಕೊಂಡಾರ, ಬರ್ರಿ. ಧರ್ಮ ಸ್ವೀಕಾರ ಮಾಡಕ್ಕೆ ಒಪ್ಪಿಕೊಂಡಾರ ಅಂದಾಗ ಅನಿವಾರ್ಯ ಬರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ. ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ. ಸಾಂಬಜಾಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಚನ್ನ ಮಲ್ಲಿಕಾರ್ಜುನ ಲೋಕದೊಳಗೆ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎನ್ನುವುದರೊಂದಿಗೆ ಆಯಾವ ಮಹಾದೇವಿ ಅಕ್ಕ ಕೌಶಿಕ ಮಹಾರಾಜನ ಮನೆಗೆ ಬರ್ತಾಳೆ. ವೀರಶೈವ ಧರ್ಮವನ್ನು ಸ್ವೀಕಾರ ಮಾಡಿದ್ದೀರಾ ಅಂದಾಗೆ, ನಾನು ವೀರಶೈವ ಧರ್ಮವನ್ನು ಸ್ವೀಕಾರ ಮಾಡಿದರೆ ನನ್ನ ರಾಜ್ಯದೊಳಗೆ ಅಲ್ಲೋಲ ಕಲ್ಲೋಲವಾಗುತ್ತದೆ ಎನ್ನುವ ಒಂದು ವಿಚಾರವನ್ನು ಹೇಳಿ ಅವಳನ್ನು ಹಿಡ್ಕೊಳ್ಳಬೇಕು ಅಂತ ಹೋಗುತ್ತಾನೆ. ಹಾವುಗಳು ಅಡ್ಡ ಬರುತ್ತಾವೆ. ಇವಳನ್ನು ಜೈಲಿಗೆ ಇಡಬೇಕು ಅಂತ ತಿಳ್ಕೊಂಡು ಜೈಲಿನೊಳಗೆ ಇಟ್ಟ. ಅಲ್ಲಿ ಆದರೂ ಕೂಡ ತನ್ನದಾಗಿರತಕ್ಕಂಥ ಬಯಕೆಯನ್ನು ಈಡೇರಿಸಿಕೊಳ್ಳಬೇಕು ಅನ್ನತಕ್ಕಂಥ ಬಯಕೆಯಲ್ಲಿ ಇರಬೇಕಾಗಿರುವ ಪ್ರಸಂಗದೊಳಗೆ ಹಿಡಿಕೊಳ್ಳಬೇಕು ಅಂತ ತಿಳಿದುಕೊಂಡು ಹೋದ ಕಾಲಕ್ಕೆ ಎಲಿವಿನ ಹಂದರವನ್ನು ತೋರಿಸ್ತಾಳೆ. ಗಾಬರಿಯಾಗಿರತಕ್ಕಂಥ ರಾಜ ಅವಳ ಕಾಲಿಗೆ ಬಿದ್ದಾಗ್ಗೆ ಅವನನ್ನು ಅಪ ಸುಖವಾಗಿ ರಾಜ್ಯವನ್ನು ಆಳು, ಈ ಸ್ತ್ರೀ ವ್ಯಾಮೋಹ ಎಂಬತಕ್ಕಂಥದ್ದನ್ನು ಬಿಡು ಅಂತ ತಿಳಿದುಕೊಂಡು ಹೇಳಿ ಕಲ್ಯಾಣಕ್ಕೆ ಬಂದು ಅಲ್ಲಿಂದ ಅಲ್ಲಮ ಪ್ರಭುವಿನ ಮೂಲಕ ಕದಳೀವನಕ್ಕೆ ಹೋಗಿ ಅಲ್ಲಿ ಪರಮಾತ್ಮನೊಳಗೆ ಐಕ್ಯಳಾದಳು ಅನ್ನುವುದನ್ನು ನಾವು ಕೇಳಿದ್ದೀವಿ. ಹಾಗೆ ಅವಳದೇ ಮಾರ್ಗವನ್ನು ಹಿಡಿದುಕೊಂಡಿರತಕ್ಕಂಥ ಚನ್ನ ಬಸವೇಶ್ವರ ಶಿವಾಚಾರ್ಯರನ್ನು ಮದುವೆಯಾಗಬೇಕು ಅನ್ನತಕ್ಕಂಥ ಬಯಕೆ ಉಳ್ಳವಳಾಗಿರುವ ಗುರ್ರಬಸಮ್ಮ ಅಕ್ಕ ಮಹಾದೇವಿ ಅಂತೆಯಾದಳು. ಹಾಗೆ ಎಲ್ಲರಿಗೂ ಬರುವುದಿಲ್ಲ ಅದು. ದಯಮಾಡಿ ಗಲಾಟೆ ಮಾಡಬೇಡ್ರಿ, ಮಾತಾಡಬೇಡ್ರಿ. ಆಯ್ತವ, ಇನ್ನು 4 ದಿವಸ ಕಾಡ್ರಿ, ಏಟ್ ಕಾಡ್ತೀರ ಕಾಡು. ಆಯ್ತು, ಮುಗೀತು. ಮೂರು ತಿಂಗಳ ಬಸವ ಪುರಾಣ ಹಚ್ಚಿದ್ರು ಸಹಿತ ಒಬ್ಬವ ಪುರಾಣ ಕೇಳಕ್ಕೆ ಹೋಗಿದ್ದಿಲ್ಲಂತ. ಪುರಾಣ ಕೇಳಕ್ಕೆ ಹೋಗಿದ್ದಿಲ್ಲ, ಬರೀ ಹೆಣ್ಮಗಳು ಹೋಗಕ್ಕೆ ಹೆಣ್ತಿ. ಇವ ಮಲಗಿರವ ಆಕಿ ಪುರಾಣ ಕೇಳಕ್ಕೆ ಬರಕ್ಕೆ. ಇನ್ನು 8 ದಿವಸ ಉಳಿದಿತ್ತು ಪುರಾಣ ಮಂಗಲ ಆಗಾಕ. ಹೇಳಿತು 1 ದಿವಸ ಹೇಳಿದ್ಲು, ಮರಾಯ ನಾನು ಮನೆ ಮುಂದೆ ಕುತ್ಕೊಂತೀನಿ, ಇನ್ನು 8 ದಿವಸ ಉಳಿತು ಪುರಾಣ ಮುಗ್ಯಾಕ, ಮಂಗಲದ ದಿವಸ ಉಣ್ಣಾಕರ ಹೋಗಾಕ ಅನುಕೂಲ ಆಕತಿ, ಇವತ್ತರ ಹೋಗಿ ಇನ್ನು 8 ದಿವಸ ಐತಿ ಪುರಾಣ ಮುಗ್ಯಾಕ. ಅವತ್ತ ಒಮ್ಮೆಗೆ ಹೋಗಿ ಉಣ್ಣೋದು ಅದು ಮನುಷ್ಯತ್ವ ಅಲ್ಲ. ಇವತ್ತು ಹೋಗಾಕ ಊಟ ಮಾಡು ಅಂತ ತಿಳ್ಕೊಂಡು ಹೇಳ್ತಿ, ಊಟ ಮಾಡಿಸಿ ದಬ್ಬಿದ್ಲು ಅವನು ಪುರಾಣ ಕೇಳಾಕ. ಜಾಸ್ತಿ ಮಾಡೋ ಜನ ಇರ್ತೈತಲ್ಲ. ಅಲ್ಲೇ ಮಗನ ಬಸ್ಯ 3 ತಿಂಗಳಾಗಿದೆ ಬಸವ ಪುರಾಣ ಹಚ್ಚಿ 1 ದಿವಸ ಬಂದಿದ್ದಿಲ್ಲ, ಇವತ್ತು ಬಂದಿಯಲ್ಲ ಮಗನ ಪುರಾಣ, ನಾಳೆ ಕೇಳ ಉಣ್ಣಾಕ ದಾರಿ ಆಗತ್ತಂತ ಮಾಡಿ ಏನು ಅದಕ್ಕೆ ಬಂದೇನು ಅಂತ ಅನ್ನೋರು ಅಂದ ಬಿಟ್ರೆ. ಬಂದ ಕವನಾಳಿಗೆ ಒಂದು ಗೂಟುಗಲ್ಲಿತ್ತು, ಲಿಂಗ ಮುದ್ರಿ ಕಲ್ಲು, ಆ ಕಲ್ಲಿಗೆ ಬೆನ್ನು ಹಂಚ್ಕೊಂಡು ಕೂತ. ಮನ್ಯಾಗ ಉಂಡ ಬಂದಿದ್ದ. ಪುರಾಣ ಅವಾಗ 9 ಮೇಲೆ ಶುರು ಹಾಕಿದ್ದು. ಸಾಕಷ್ಟು ಜನ ಸೇರ್ತಿತ್ತು. ಎಷ್ಟೋ ಕಡೆಗೆ ಚಕ್ಕಡಿಗಳು ಬರ್ತಿದ್ದವು, ಪುರಾಣ ಕೇಳಾಕ ಟ್ಯಾಕ್ಟ್ರಿಗಳು ಬರ್ತಿದ್ದವು. ಈಗೆಲ್ಲ TV ಬಂದು ಎಲ್ಲ ಸಂಸ್ಕಾರ ಹೋಗಿಬಿಡ್ತದು. ಪರಸ್ಥಳದಿಂದ ಬರ್ತಿತ್ತು ಮಂದಿ ಪುರಾಣ ಪುಣ್ಯಕಥೆಗಳನ್ನು ಕೇಳಾಕ.
ಹಾಗೆ ಪುರಾಣ ಸನ್ಯಾಗ ಬಂದಂಗೆಲ್ಲ ಸಿಕ್ಕಾಪಟ್ಟಿ ಮುಂದೆ ಕೂಡ್ತಿತ್ತಲ್ಲ. ಮಡದೊಳಗಿರತಕ್ಕಂಥ ಲಿಂಗಮುದ್ರಿ ಕಲ್ಲಿಗೆ ಬೆನ್ನ ಅನಿಸ್ಕೊಂಡು ಕುಂತ ಉಂಡ ಬಂದಿದ್ದ ಮನೆಯಾಗಿಂದ ಒಂದು ಅರ್ಧ ತಾಸರ ಕೇಳಿದ್ದ ಇಲ್ಲದ ಗೊತ್ತಿಲ್ಲ ಪುರಾಣನ. ಆಗ ತೂಗುಡಿಗೆ ಶುರುವಾತು. ಆಗ ತೂಗುಡಿಗೆ ಶುರುವಾತು. ಮಾಡಕತ್ತಿದ ಬೇಕಾದಂಗೆ ಕಣ್ಣು ತಿಕ್ಕೊಂಡವ. ಏನ ಮಾಡಿ ನೀ ಪುರಾಣ ಕೇಳಬೇಕು ಇವತ್ತೊಂದು ದಿವಸ ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿದೆ, ಕೇಳಲಿಲ್ಲ ಅದು. ಯಾಕೆ ರೂಢಿನೇ ಇಲ್ಲಲ್ಲ. ಬೆನ್ನ ಅನಿಸ್ಕೊಂಡು ಕೂತ 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 ಪುರಾಣ 3 ತಾಸು ಹೇಳಿದರು. ಪುರಾಣ ಮುಗಿದು ಮಂಗಲಾಗಿ ಬಂದು ಮಂದಿ ಎಲ್ಲ ಹೋತು. ಚುರುಮರಿ ಪ್ರಸಾದ ಕೊಡ್ತಿದ್ರು ಅವಾಗ. ಈಗ ನಂಗೆ ಗೋಧಿ ಹುಗ್ಗಿ ಶಿರಾಪರ ಇದ್ದಿದ್ದಿಲ್ಲ. ಚುರುಮರಿ ಪ್ರಸಾದ ಕೊಡ್ತಿದ್ರು. ಪ್ರಸಾದ ಕೊಡೋ ಹೊತ್ತಾಗ ಚೆಲ್ಲಬೇಕಲ್ಲ, ಒಂದು 4 ಕೆಳಗೆ ಬೀಳಬೇಕಲ್ಲ. 8-10 ನಾಯಿ ರೂಢಿ ಆಗಿಬಿಟ್ಟಿದ್ವು ಆ ಜಾಗಕ್ಕೆ. ಪುರಾಣ ಕೇಳಿ ಮಂದಿ ಎದ್ದು ಹೋದ ಕೂಡಲೇ ನಾಯಿಗಳು ಬಂದು ಬಿಡ್ತಿದ್ವು. ಯಾಕೆ? ಚುರುಮರಿ ತಿನ್ನಕ್ಕೆ. ಇವ ಲಿಂಗಮುದ್ರಿ ಕಲ್ಲಿಗೆ ಬೆನ್ನ ಅನಿಸ್ಕೊಂಡು ಕೂತಾನಲ್ಲ, ಅವಾಗ ಹೆಸರ ನಾಯಿ ಇಲ್ಲ. ಅಲ್ಲೇ ಶುರು ಮಾಡಿದ್ದವ ಗೊರಕಿ ಹೊಡಿಯಕ್ಕೆ. ಗೊರಕೆ ಹೊಡಿತಿದ್ದ. ಈ ನಾಯಿ ಚುರುಮರಿ ತಿನಕಂತ ಆ ನಾಯಿ ಚಾಳಿ ಗೊತ್ತಿಲ್ಲ ಎಲ್ಲರಿಗೂ. ಮೂಸಿ ನೋಡೋದು, ಕಾಲೆತ್ತೋದು. ಇವ ಲಿಂಗಮುದ್ರಿ ಕಲ್ಲಿಗೆ ಬೆನ್ನ ಅನಿಸ್ಕೊಂಡು ಕೂತ್ಕೊಂಡು ಗೊರಕೆ ಹೊಡಿತಿದ್ದ. ಸೀದಾ ನಾಯಿ ಗುರಿ ಹಿಡ್ತಿ ಬಾಯಿಗೆ ಹಿಂಗೆ ಮಾಡಿ ಸೀದಾ ಬಾಯಾಗ. ಅವು ಈಸೀಸ ಮಾಡೋದು ಮುಂದಕ್ಕೆ ಹೋಗೋದು ಮಾಡ್ತಿರ್ತಾವೆ. ನಾಯಿದು ಏನು ಚಾಳೆ ಏನೋ, ಹೆಂಗೆ ಅವ್ರಿಗೆ ದೇವ್ರ ಜನ್ಮ ಕೊಟ್ಟಾನೋ ಗೊತ್ತಿಲ್ಲ. ಅಲ್ಲಲ್ಲಿ ಮೂಸಿ ಹೊಡ್ಕೊಂತ ಹೊಯ್ಕೊಂತ ಹೋಗ್ತಿರ್ತಾವೆ. ಈಸೀಸ ಹಂಗೆ ಇವ ಬಾಯಿ ತರ್ಕೊಂಡು ನಿದ್ದೆ ಮಾಡ್ತಿದ್ದಲ್ಲಿ ಇವನು ಬಾಯಿಗೆ ಗುರಿ ಇಟ್ಟು ಒಂದು ನಾಯಿ ಹೊಡಿತು. ಮುಂದಕ್ಕೆ ಹೋತು. ಎಷ್ಟೊತ್ತಿನ ಮೇಲೆ ತಣ್ಣಗಾಗಿ ನೆಕ್ಕೆಂಡ ಉಪ್ಪು ಪತ್ತು. ಮತ್ತು ನೀ ಯಾವಾಗಾರ ಕುಡಿದಿದ್ದೇನಂತ ಕೇಳಿರಿ ನನ್ನ ಹೇಳ್ತಾರೆ, ವಿಜ್ಞಾನಿಗಳು ಹೇಳ್ತಾರೆ. ಉಪ್ಪು ಪತ್ತು ಕಣ್ಣು ನಿಚ್ಚಳ ಅದು ನೋಡ್ತಾನೆ ತೆಗೆದು ಅಂಗಳದಾಗ ಯಾರು ಇಲ್ಲ ಎಲ್ಲರ ಮನೆಗೆ ಹೋಗಿಬಿಟ್ಟಿದ್ರಲ್ಲ. ಸಿಕ್ಕಾಪಟ್ಟೆ ಹೊತ್ತಾಗಿತ್ತು. ಅವಸರ ಮಾಡಿ ಈ ಹೆಣ್ಮಗಳು ಬಾಗಲ್ದಾಗ ಕುಂತಾಳೆ. ಎಂದು ಹೋಗಿಲ್ಲ, ಇವತ್ತು ಹೋಗ್ಯಾನ. ಪುರಾಣ ಹೇಳೋರು ಮಾತಾಡ್ಸಕತ್ತಿರಬೇಕು, ಮಂದಿ ಯಾರ ಮಾತಾಡ್ಸಕತ್ತಿರಬೇಕು. ಅದಕ್ಕೆ ನನ್ನ ಗಂಡ ಇನ್ನೂ ಬಂದಿಲ್ಲ, ಎಲ್ಲರೂ ಮನೆ ಸೇರಿದರು ಅಂತ ತಿಳ್ಕೊಂಡು ಬಾಗಲ್ದಾಗ ನಿಂತ್ಕೊಂಡಿತ್ತು. ಇದು ನಿದ್ದಿಗಣ್ಣ ಕಣ್ಣು ಒರೆಸ್ಕೊಂತ ಬಂತು ಮನೆಗೆ. ಬಾರೇ ದಿನ ಎಟತ್ತದು. ಎಲ್ಲ ಮಂದಿ ಮನೆಗೆ ಹೋಗಿ ಒಂದು ದಮ್ ನಿದ್ದೆ ಆಗೈತಿ. ಈಗ ಬಂದೆ ನೀನು ಯಾರು ಮಾತಾಡ್ಸಕತ್ತಿದ್ದೀರ ನಿನ್ನ? ಇಲ್ಲ, ನನ್ನ ಯಾರು ಮಾತಾಡ್ಸ್ಬೇಕು, ಮತ್ತೆ ಯಾಕೆ ಇಲ್ಲ ಅಂದ. ಒಳಗೆ ಕರ್ಕೊಂಡು ಹೋದ್ಲು, ಕದ ಹಾಕಿದ್ಲು. ಪುರಾಣ ಹಂಗಿತ್ತು ಅಂದ ಹೆಂಡ್ತಿ. ಉಪ್ಪುಪ್ಪಿತ್ತು ಅಂದಂತ. ಪುರಾಣ ಉಪ್ಪಿಪ್ಪಿತ್ತು ಅಂದ. ಅವು ನಾಯಿವು ಅನ್ನೋದು ಗೊತ್ತಿಲ್ಲ ಅವಾಗ. ಹಂಗೆ ಅಕಸ್ಮಾತ್ತಾಗಿ ಯಾರಿಗಾರ ಬೆನ್ನಿಗೆ ಆಸರ ಪಾಸರ ಸಿಕ್ಕಿದ್ರೆ ಆಸರ ಕುಂದ್ರಬೇಡ್ರಿ. ಆಸರ ಸಿಕ್ತು ಬ್ಯಾಸರಿಗೆ ಶುರುವಾಕೈತಿ. ಬ್ಯಾಸರಿಗೆ ಯಾವಾಗ ಬಂತು ಆಕಳಿಗೆ ಶುರುವಾಕ್ಕವ. ಆಕಳಿಗೆ ಯಾವಾಗ ಬಂತು ತೂಕುಡಿಗೆ ಶುರುವಾಕೈತಿ. ತೂಕುಡಿಗೆ ಯಾವಾಗ ಬಂತು ನಾಯಿ ಬರ್ತಾವ. ದಯಮಾಡಿ ಹಾಗೆ ಮಾಡಬೇಡ್ರಿ, ನಿಚ್ಚಳವಾಗ್ರಿ. ಸಾಂಬ ಜಯ ನಮ ಪಾರ್ವತಿ ಮದೇ. ಹೀಗೆ ಮಹಾನುಭಾವನಾಗಿರತಕ್ಕಂಥ ಚನ್ನಬಸವೇಶ್ವರ ಶಿವಾಚಾರ್ಯ ವರ್ಯರವರು ತನ್ನನ್ನು ಮದುವೆಯಾಗಬೇಕು ಅಂತ ತಿಳಿದುಕೊಂಡು ಬಂದಿರತಕ್ಕಂತಹ ಬಹುಶಃ ಸೋದರ ಸೊಸೆ ಇರಬೇಕು. ಆ ಅಮ್ಮ ಇರಲಿ. ಇತ್ತಲ ಚನ್ನಬಸವೇಶ್ವರನು ಗುರು ಉತ್ತಮರ ವಿರತಿಯದು ಸೆರೆವಡೆಯುತ್ತಚ್ಚರಿಯನ್ನೊದಗಿದೆ ಭಕ್ತರಿಗೆ ಬಳಕೆ. ಮತ್ತೆ ನಿಜ ಮಾತೃವಿಗೆ ನಿಜದರಿವಿತ್ತು ಸೂಚಿದಾನಂದನವರಂ ಕರೆಸುತ್ತೇ ನಿಜ ಮಟಕಾತ್ಮ ತತ್ವ ನದಿ ವರುವರಲ್ಲಿ.
ಚಿದಾನಂದರು ಯಾವ ಚನ್ನಬಸವೇಶ್ವರ ಶಿವಾಚಾರ್ಯರವರು ಯಾವಾಗಲೂ ವೇದಾಂತದಲ್ಲಿಯೇ ಕಾಲವನ್ನು ಕಳೆಯಬೇಕಾಗಿರತಕ್ಕಂಥ ಯಾವ ಚನ್ನಬಸವೇಶ್ವರ ಶಿವಾಚಾರ್ಯರವರು ವೇದಾಂತದಲ್ಲಿ ಶಾಸ್ತ್ರದಲ್ಲಿ ಪ್ರಸಿದ್ಧರಾಗಿರತಕ್ಕಂಥ, ಅದು ನಿಜಗುಣರ ಶಾಸ್ತ್ರದೊಳಗೆ ಪ್ರಸಿದ್ಧರಾಗಿರತಕ್ಕಂತಹ ಚಿದಾನಂದರನ್ನು ಕರೆಸಿಕೊಳ್ತಾರೆ. ಯಾಕೆ? ಇನ್ನೂ ಅವರಿಗೆ ಶಾಸ್ತ್ರದ ಹಸಿವು ತೀರಿದ್ದಿಲ್ಲ. ಅವರ ಮುಖಾಂತರವಾಗಿ ನಾನು ಶಾಸ್ತ್ರವನ್ನು ಕಲಿತುಕೊಳ್ಳಬೇಕು ಅನ್ನತಕ್ಕಂತಹ ಬಯಕೆಯ ಮೂಲಕವಾಗಿ ಆ ಯಾವ ಚಿದಾನಂದ ಗುರುಗಳವರನ್ನು ಕರೆಸಿಕೊಂಡು ಅವರ ಮುಖಾಂತರವಾಗಿ ಅನೇಕರನ್ನು ಕರೆಸಿ ವೇದಾಂತವನ್ನು ಹೇಳಬೇಕಾಗಿರತಕ್ಕಂತಹ ಕೆಲಸವನ್ನು ಅವರಿಗೆ ಕೊಡುತ್ತಾರೆ. ಇನ್ನೊರವೆನೇಂ ಸ್ವಾಮಿ ಜಾಡಲದಿನ್ನಿ ಬಸವಂತಪ್ಪ ಶರಣಂ ಸನ್ನುತಾತ್ಮನು ಜೇರ ಬಂಡಿಯ ಗುರು ಬಸವ ಶರಣಂ ಇನ್ನಿವರೆ ಮೊದಲಾದ ಪಂಡಿತ ಮಾನ್ಯರೊಡನಾಗುವ ತಾತ್ವಿಕದುನ್ನತದ ಚರ್ಚೆಯನ್ನು ಗೈಯುತ್ತಿರ್ದನತಿ ಮುದದಿ ಅನೇಕರನ್ನ ಕರೆಸಿಕೊಂಡು ಶಿವಯೋಗಿಯಾಗಿರತಕ್ಕಂಥವನ ಕೆಲಸ ಏನು, ಶಿವಾಚಾರ್ಯನಾಗಿರತಕ್ಕಂಥವನ ಕೆಲಸ ಏನು, ಶಿವನ ವಿಚಾರವನ್ನು ಭಕ್ತರಾಗಿರತಕ್ಕಂಥವರಿಗೆ ತಿಳಿಸಿಕೊಡಬೇಕಾಗಿರತಕ್ಕಂಥ ಕೆಲಸವನ್ನು ಪಂಡಿತೋತ್ತಮರನ್ನು ಕರೆಸಿಕೊಂಡು ಅವರ ಮುಖಾಂತರವಾಗಿ ಶಿವನ ವಿಚಾರವನ್ನು ಕೇಳಬೇಕಾಗಿರತಕ್ಕಂಥ ಕೆಲಸವನ್ನು ಜಾಡಲದಿನ್ನಿ ಬಸವಂತಪ್ಪನವರು ಅವರು ಶರಣರೇ, ಜೇರಬಂಡಿಯ ಗುರುಬಸವ ಶರಣರು, ಹೀಗೆ ಅನೇಕರನ್ನು ಕರೆಸಿಕೊಂಡು ಅವರ ಮುಖಾಂತರವಾಗಿ ಶಿವನ ವಿಚಾರವನ್ನು ಹೇಳಬೇಕಾಗಿರತಕ್ಕಂಥ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಅನೇಕ ಪಂಡಿತೋತ್ತಮರಾಗಿರತಕ್ಕಂಥವರಲ್ಲಿ ಒಬ್ಬ ಸಿದ್ದನಗೌಡರು ಅನ್ನವರು ಯಾವಾಗ ಚನ್ನಬಸವ ಶಿವಾಚಾರ್ಯರವರನ್ನು ಪಟ್ಟಗಟ್ಟಿದರು ಒಂದಿನಿಂದ ಆ ಸಿದ್ದನಗೌಡರು ಚನ್ನಬಸವೇಶ್ವರರವರಿಗೆ ಅವರ ನೆರಳಿನಂತೆ ಇದ್ದುಕೊಂಡು ಅವರದಾಗಿರತಕ್ಕಂಥ ಯಾವುದೇ ಕಾರ್ಯಭಾರ್ಯವನ್ನು ನೋಡಿಕೊಂಡು ಹೋಗಬೇಕಾಗಿರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವನಿಗೆ ಯಾವುದಕ್ಕೂ ಕೊರತೆ ಎಂಬುದಕ್ಕಿಂತದ್ದು ಇಲ್ಲ, ಸಿರಿಗೆ ಕೊರತೆ ಇಲ್ಲ. ಮನೆಯೊಳು ಹಿರಿಯ ಬಳಗವು ಮತ್ತೆ ಗೌಡಿಕೆ ಎಂಬುದಕ್ಕಿಂತದ್ದು ಕೂಡ ಇತ್ತು. ಅಧಿಕಾರವೂ ಅದೇ. ವಂದನ ಸುಮೋಹಿಸದ ಗೌಡನು ತಾಂ. ಇವ್ಯಾವುದರ ಕಡೆಗೆ ಅವನ ಲಕ್ಷ್ಯ ಎಂಬುದಕ್ಕಿಂತದ್ದು ಸಂಪತ್ತಿನ ಕಡೆಗೆ, ಹೆಂಡತಿಯ ಕಡೆಗೆ, ಮಕ್ಕಳ ಕಡೆಗೆ, ಆಸ್ತಿಯ ಕಡೆಗೆ, ದುಡ್ಡಿನ ಕಡೆಗೆ, ಯಾವುದರ ಕಡೆಗೂ ಅವನ ಲಕ್ಷ್ಯ ಎಂಬುದಕ್ಕಿಂತದ್ದು ಇಲ್ಲ. ಸ್ವಾಮಿಯ ಸೇವೆಯೊಳಗೆ ನಾನು ಬದುಕ ಕಾಲವನ್ನು ಕಳೆದು ನನ್ನದಾಗಿರತಕ್ಕಂಥ ಜನ್ಮವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳಬೇಕು ಅನ್ನತಕ್ಕಂಥ ಹುಚ್ಚಿಗೆ ಇರಬೇಕಾಗಿರತಕ್ಕಂಥ ಯಾವ ಸಿದ್ದನ ಗೌಡರವರು ಪೂಜ್ಯರಿಗೆ ನೆರಳಾಗಿ ಕಾಲವನ್ನು ಕಳೀತಾ ಇದ್ದಾರೆ. ಯಾವುದರ ಕಡೆಗೆ ಅವರ ಲಕ್ಷ್ಯ ಎಂಬುದಕ್ಕಿಂತದ್ದು ಇಲ್ಲ. ಈ ಯಾವ ತನ್ನದಾಗಿರತಕ್ಕಂಥ ಗ್ರಾಮವನ್ನು ಬಿಟ್ಟು ಗೆಜ್ಜಿ ಬಾವಿಯೊಳಗನೆ ವಾಸವನ್ನು ಮಾಡ್ತಾ ಇದ್ದಾರೆ. ಸುರುಚಿರದ ಕುಸ್ತಿಗೆಯ ಪೊಡಲಿಂ ಸ್ಫುರಿಪ ಗೆಜ್ಜೆಯ ಬಾವಿ ಗೈ ತರುತೆ ಇರುವ ಮೇಣ್ ಮರಳುವ ಸಮಯದೋಳ್ ಮಾರ್ಗ ಮಧ್ಯದೊಳು ಇರುವ ಗುಡುದೂರಲ್ಲಿ ಪೂಜೆಯ ನೆರೆ ಮುಗಿಸದೆಯೇ ತೆರಳದ ಗುರುವರಗೆ ಗೌಡರ ಮನೆಯ ತವರೆಡೆಯಾದುದೇ ನೊರೆವಂ. ಒಮ್ಮೆ ಕುಸ್ತಿಗೋಳಿಗಿರಬೇಕಾಗಿರತಕ್ಕಂತಹ ಪ್ರಸಂಗದೊಳಗೆ ಗೆಜ್ಜಿ ಬಾವಿಯಿಂದ ಬರುವ ಪ್ರಸಂಗದಲ್ಲಿ ಮಾರ್ಗ ಮಧ್ಯದೊಳಗಿರಬೇಕಾಗಿರತಕ್ಕಂಥ ಗುಡುದೂರು, ಅದು ಕೂಡ ಶರಣ ದೊಡ್ಡ ಬಸವೇಶ್ವರರವರು ವಾಸವನ್ನು ಮಾಡಿಕೊಂಡಿರ್ತಕ್ಕಂಥ ಪುಣ್ಯತಾಣ. ಅಲ್ಲಿ ಯಾವುದಕ್ಕೂ ಕೊರತೆ ಎಂಬುದಕ್ಕಂಥದ್ದು ಇಲ್ಲ. ಊಟಕ್ಕೆ ನೀಡ್ರಿ ಅಂತ ಕೇಳುವಂಗಿಲ್ಲ. ಮಠದೊಳಗೆ ಅಲ್ಲೇ ತಾಟಿರ್ತಾವ, ತಗೊಂಡು ಕುಂತು ಬಿಟ್ರೆ ಸಾಕು, ತಗೊಂಡು ಬಂದುಬಿಡ್ತಾರ ಅನ್ನ. ಅಷ್ಟು ಅನ್ನದ ದಾಸೋಹ ನಡೆಯಬೇಕಾಗಿರತಕ್ಕಂಥ ಗುಡುದೂರ ಆ ಮಠದೊಳಗೆ ದೊಡ್ಡ ಬಸವ ತಾತನವರು ಅವರಿಗೆ ಬಗಲಗಸಿ ಅಂಗಿ ಹಾಕ್ತಿದ್ರು. ಅದರ ತುಂಬ ಕಿಸೆ, ಅದೆಲ್ಲದರ ತುಂಬ ಒಂದೊಂದು ವಸ್ತು ಕಲಸಕ್ಕರಂತ ಇಷ್ಟಿಟ್ಟಿರ್ತಿತ್ತು ಅವರಲ್ಲಿ. ಎಲ್ಲಿ ಕೈ ಇಡ್ತಾರೋ ಅಲ್ಲಿ ಕಲಿಸಕ್ರಿ. ಈ ಪ್ರಕಾರವಾಗಿರತಕ್ಕಂಥ ಲೀಲೆಯ ಮುಖಾಂತರವಾಗಿ ಬೆಳೆದು ಹೋಗಿರತಕ್ಕಂತಹ ಗುರುದೂರಿಗೆ ಆ ಯಾವ ಸಿದ್ದನಗೌಡರ ಸಂಬಂಧಿಕರಾಗಿರತಕ್ಕಂಥವರು ಆ ಗುಡುದೂರ ಗ್ರಾಮದೊಳಗೆ ಇದ್ದರು ಅಂತ ಕಾಣ್ತದೆ. ಅವರ ಮನೆಗೆ
ಯಾವ ಚನ್ನಬಸವೇಶ್ವರ ಶಿವಾಚಾರ್ಯರವರು ಪೂಜೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ದಯಮಾಡಿಸಿ ಅಲ್ಲೂ ಕೆಲವು ಸಮಯದ ನಂತರ ಪೂಜೆ ಮಾಡಿಕೊಂಡು ಪ್ರಸಾದವನ್ನು ಉಣಬಡಿಸಿ ನಂತರದಲ್ಲಿ ತಮ್ಮೂರಾಗಿರತಕ್ಕಂಥ ಗೆಜ್ಜೆಯ ಬಾವಿಯ ಕಡೆಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇಂದು ನಾಂ ಸಮುಚಿತದ ನಿದರ್ಶನ ವರ ಒಂದ ಇದ ಕುಸುರವೆನು ಕೇಳುವುದೆಂದು ನಗೆ ಮೊಗದಿಂದ ಪೇಳುವೆನೀ ತೆರದೆ ಒಂದರಣ್ಯದೆ ಬೇಡರೊಡೆತನದ ಹೊಂದಿರುವ ನಾಯಕನು ನಲ್ಮೆಯ ಒಂದಿವೀರ್ವರು ರಾಣಿಯರೊಳ ಹಿರಿಯಳವಳೊಮ್ಮೆ. ಆಯಾವ ಗುಡುದೂರ ಗೌಡರ ಮನೆಯೊಳಗೆ ಪೂಜೆಯಾದ ನಂತರದಲ್ಲಿ ಆ ಕೂಡಿರ್ತಕ್ಕಂಥ ಜನಗಳಿಗೆ ಉಪದೇಶವನ್ನು ಮಾಡಬೇಕಲ್ಲ. ಮಹಾತ್ಮನಾಗಿರತಕ್ಕಂಥ ಯಡಿಯೂರಿನ ಒಡೆಯನಾಗಿರತಕ್ಕಂಥವನ ಒಂದು ಪವಾಡವನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಚನ್ನಬಸವ ಶಿವಾಚಾರ್ಯರವರು. ಯಾವಾಗ ಗೌಡರ ಮನೆಗೆ ಸ್ವಾಮಿಗಳು ಬಂದಾರೆಂದಾಗಿ ನೂರಾರು ಮಂದಿ ಕೂಡಬೇಕಲ್ಲ, ಕೂಡಿದ್ದಾರೆ. ಅವರಿಗೆ ಅಪ್ಪ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಂದು ಚರಿತ್ರೆಯನ್ನು, ಲೀಲೆಯನ್ನು, ಮಹಾನುಭಾವನಾಗಿರತಕ್ಕಂಥ ಶಿವಸ್ವರೂಪಿಯಾಗಿರುವ ಯಡಿಯೂರಿನ ಒಡೆಯನ ಒಂದು ಚರಿತ್ರೆಯನ್ನು, ಪವಾಡವನ್ನು ನಿಮಗೆ ನಾನು ಹೇಳ್ತಾ ಇದ್ದೇನೆ, ಶಾಂತವಾಗಿ ಕೇಳ್ರಿ ಅಂತ ತಿಳ್ಕೊಂಡು. ಬೇಡರ ಒಡೆಯನಾಗಿರತಕ್ಕಂಥ ಒಬ್ಬ ರಾಜನಿಗೆ ಇಬ್ಬರು ಹೆಂಡ್ರಿದ್ರಂತೆ. ಅದನ್ನು ಹೇಳಲಿಕ್ಕತ್ಯಾರ. ಬೇಡರಿಗೆ ಒಡೆಯನಾಗಿರತಕ್ಕಂತಹ ನಾಯಕ, ಅವನಿಗೆ ಇಬ್ಬರು ಹೆಂಡರು. ಮೊದಲೇ ಹೆಂಡತಿಗೆ ಮಕ್ಕಳಾಗಿದ್ದಿಲ್ಲ, ಮತ್ತೊಂದು ಮಾಡಿಕೊಂಡಿದ್ದ. ಇದೊಂದು ದೊಡ್ಡ ಹುಚ್ಚು ಎಲ್ಲರಿಗೂ ಕೂಡ. ಮಕ್ಕಳಿಂದ ಮುಂದಾಗಬೇಕಾಗಿರತಕ್ಕಂಥ ಪರಿಣಾಮ ಗೊತ್ತಿದ್ದರೂ ಕೂಡ ಮಕ್ಕಳು ಬೇಕು, ಮಕ್ಕಳು ಬೇಕು, ಮಕ್ಕಳು ಬೇಕು. ಯಾಕೆ ವಂಶ ಬಳಗ ಸಾಕ, ಅದು ಒಂದು ನೆಪ. ಇಲ್ಲಿ ಬೇಡರ ಒಡೆಯನಾಗಿರತಕ್ಕಂಥವನಿಗೆ ಇರಬೇಕಾಗಿರತಕ್ಕಂಥ ಇಬ್ಬರು ಹೆಂಡರಲ್ಲಿ ಹಿರಿಯ ಹೆಂಡತಿಗೆ ಮಕ್ಕಳಾಗಿದ್ದಿಲ್ಲ. ಆಕೆನ್ನ ಮನೆ ಬಿಡಿಸಿ ಅಡವಿಗೆ ಕಳಿಸಿಬಿಟ್ಟಂತೆ. ಚನ್ನಬಸವ ಶಿವಾಚಾರ್ಯರು ಹೇಳ್ತಾ ಇದ್ದಾರೆ ಈ ಒಂದು ಚರಿತ್ರೆಯನ್ನು. ಆಕೆ ಬಹಳ ಭಕ್ತಿವಂತಳು. ಅಡವಿಯೊಳಗೇನೆ ಇದ್ದುಕೊಂಡು ದೇವರ ಧ್ಯಾನವನ್ನು ಮಾಡ್ತಾ ಕಾಲವನ್ನು ಕಳೆಯಬೇಕಾಗಿರತಕ್ಕಂಥದ್ದವಳ ಕಾಯಕವಾಯಿತು. ಅನೇಕ ದಿವಸಗಳ ಪರ್ಯಂತರವಾಗಿ ಮಕ್ಕಳಾಗಿದ್ದಿಲ್ಲಲ್ಲ, ಅಡವಿಯೊಳಗಿರಬೇಕಾಗಿರತಕ್ಕಂತಹ ತಪ್ಪಲವನ್ನೇ ತಿಂದು ಬದುಕಿ ಬಹಳ ಬೇಕಾಗಿರತಕ್ಕಂತಹ ಕೆಲಸವನ್ನು ಬೇಡನ ಮಡದಿಯಾಗಿರತಕ್ಕಂಥವಳು ಮಾಡ್ತಾ ಇದ್ದಾಳೆ. ಅನೇಕ ದಿವಸ ಕಳೀತು. ಅನೇಕ ದಿವಸ ಕಳೆದಾದ ನಂತರದಲ್ಲಿ ಒಬ್ಬ ಸನ್ಯಾಸಿಯ ದರ್ಶನ ಆ ತಾಯಿಗೆ ಆಯಿತು. ಚನ್ನಬಸವೇಶ್ವರವರು ಇದನ್ನು ಹೇಳ್ತಾ ಇದ್ದಾರೆ. ಆ ತಾಯಿಗೆ ಒಬ್ಬ ಸನ್ಯಾಸಿಯ ದರ್ಶನ ಆದಾಗ್ಗೆ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾಳೆ. ನಾಯಕರ ಹೆಣ್ಮಗಳು. ಮನುಷ್ಯನಲ್ಲಿ ಬದಲಾವಣೆ ಎಂಬತಕ್ಕಂಥದ್ದು ಬೇಕು. ನಾವು ನಾಯಕರು, ನಮಗೇನು ಕಡಿಮೆ ಆಗದ, ನಾವು ಯಾವಾಗಲೂ ಹೀಗೆ ಇರೋರು ಅಂತ ತಿಳ್ಕೊಂಡು ಆದ್ರೆ ಅದು ಅಲ್ಲ. ಅದು ಕಾಲ ಬದಲಾದಂತೆ ಮನುಷ್ಯನು ಬದಲಾವಣೆ ಎಂಬತಕ್ಕಂಥದ್ದನ್ನು ಆಗಬೇಕು. ಆ ರೀತಿಯಲ್ಲಿ ಬೇಡನ ಹೆಣ್ಣುಮಗಳು ಅಡವಿಯೊಳಗೆ ಸಂಚಾರವನ್ನು ಮಾಡಬೇಕಾಗಿರತಕ್ಕಂಥ ಪ್ರಸಂಗದಲ್ಲಿ ಯಾವಾಗೆ ಸನ್ಯಾಸಿಯ ದರ್ಶನ ಅಥವಾ ಪಾದಕ್ಕೆ ನಮಸ್ಕಾರವನ್ನು ಮಾಡಿದ ಕೂಡಲೇ ಪುತ್ರ ಸೌಭಾಗ್ಯವತಿ ಭವ ಅಂದ್ರವರು. ಯಡಿಯೂರು ಸಿದ್ಧಲಿಂಗ ಶಿವಯೋಗಿಗಳಂದ್ರೆ ಸಾಮಾನ್ಯವಾಗಿರತಕ್ಕಂಥವರು ಅಲ್ಲ. ಹೋಗಿ ನೋಡಿ ಬರಂಗಿದ್ರು ನೋಡಿ ಬರ್ರಿ. ಈಗ ಆಧಾರ ಕಾರ್ಡ್ ಅದಾವ, ಬಸ್ಸಿಗೆ ನೀವೇನು ರೊಕ್ಕ ಕೊಡಬೇಕಾಗಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಇರುವ ಪರ್ಯಂತರವಾಗಿ ದುಡ್ಡಿಗೆ ಯಾವುದು ಕೊರತೆ ಎಂಬತಕ್ಕಂಥದ್ದು. ಬಸ್ಸಿಗೆ ಚಾರ್ಜ್ ಇಲ್ಲ, ಕರೆಂಟಿಗೆ ಬಿಲ್ ಇಲ್ಲ. ಯಾವುದರ ಬಸ್ ಹತ್ತಬೇಕಂದ್ರೆ ನಾವು ನುಗ್ಗ ಗಂಡುಮಕ್ಕಳನ್ನವರು, ಬರೇ ಹೆಣ್ಮಕ್ಕಳದ ಇರಲಿ. ಇಲ್ಲಿ ಯಡಿಯೂರಿನ ಒಡೆಯನಾಗಿರತಕ್ಕಂಥ ಸಿದ್ಧಲಿಂಗ ಶಿವಯೋಗಿಯ ಆಶೀರ್ವಾದ ಹೆಣ್ಮಗಳಿಗೆ ಆಗ್ತದೆ. ನೀರು ಮಗುವಿಗೆ ತಾಯಿಯಾಗು ಅಂತ ತಿಳ್ಕೊಂಡು ಆಶೀರ್ವಾದವನ್ನು ಮಾಡಿದ ಕೂಡಲೇ ತಾಯಿಗೆ ಆಶ್ಚರ್ಯ, ಆನಂದ ಎರಡೂ ಆಯ್ತು. ಗಂಡ ಊರಾಗ, ನಾನು ಅಡವ್ಯಾಗ, ಮಕ್ಕಳಾಗಂದ್ರೆ ಹೇಗಾಗಬೇಕು? ಗಂಡ ನನ್ನ ಪಕ್ಕದಲ್ಲಿ ಇದ್ರೆ ತಾನೇ ಮಕ್ಕಳಾಗೋದು. ಆಶ್ಚರ್ಯ ಆಯಿತು, ನಗುತ್ತಾಳೆ, ಹೇಗೆ ನನಗೆ ಮಕ್ಕಳಾಗೋದು? ಏನಾಯಿತು? ಅದು ಸಿದ್ಧಲಿಂಗನ ಕರುಣೆ.
ಅವನ ಪವಾಡವಾಗಬೇಕಾಗಿದೆ. ಅವಳ ಗಂಡನಾಗಿರತಕ್ಕಂತಹ ಬೇಡ ಬೇಟೆಯಾಡುವುದಕ್ಕೋಸ್ಕರವಾಗಿ ಅಡವಿಯೊಳಗೆ ಬಂದ. ನೂರಾರು ಸೇವಕರನ್ನ ಕರೆಕೊಂಡು ಭೇಟಿಯಾಡುವುದಕ್ಕೋಸ್ಕರವಾಗಿ ಬಂದಿರುವ ಪ್ರಸಂಗದೊಳಗೆ ಆ ಸುದ್ದಿಯನ್ನು ತಿಳ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಗಂಡನಿಗೆ ಭೇಟಿಯಾಗುತ್ತಾಳೆ, ದರ್ಶನ ಕೊಡುತ್ತಾಳೆ. ಇಬ್ಬರು ಕೂಡಿದ್ರು ಅಡವಿಯೊಳಗನೆ. ಅಡವಿಯೊಳಗೆ ಕೂಡಿ ಅವನು ಒಂದು ರಾತ್ರಿ ತನ್ನ ಅರಮನೆಗೆ ಬರಲಿಲ್ಲ. ಆ ಹೆಂಡತಿ ಎಲ್ಲಿ ಇದ್ಲು ಅಲ್ಲೇ ಉಳ್ಕೊಂಡ. ಅಲ್ಲೇ ಈರುವರ ಸಮಾಗಮ ಅಂಬತಕ್ಕಂಥದ್ದು ಆಯಿತು. ಬಸುರಿಯಾಗಿ ಬಿಟ್ಲು ಆ ತಾಯಿ. ದೊಡ್ಡವರ ಕರುಣೆ ಅಂದರೆ ಹೀಗಿರ್ತದೆ. ಅದು ಯಾವ ರೂಪದೊಳಗೆ ಅವರು ಮಾತನಾಡ್ತಾರೆ ಹೇಳಲಿಕ್ಕಾಗೋದಿಲ್ಲ. ಈರುವರು ಗಂಡ ಹೆಂಡರಾಗಿರತಕ್ಕಂಥವರು ಕೂಡಿರುವ ಪ್ರಸಂಗದೊಳಗೆ ಅವಳು ಬಸುರಿ ಆದ್ಲು. ಆಯಿತು, ಮರುದಿನ ಮುಂದೆ ಎದ್ದು ಸರಿ ಯಥಾ ಪ್ರಕಾರವಾಗಿ ತನ್ನ ಅರಮನೆಗೆ ಬಂದ. ಬಸುರಿಯಾದ ಸುದ್ದಿ ಊರಾಗ ಹಬ್ಬಿತು. ಅಲ್ಲ ಅಡಿವಾಗದಳೆ ಬೇಡನ ನಾಯಕನಾಗಿರತಕ್ಕಂಥವನ ಹೆಂಡತಿ ಅಡಿವಾಗದಾಳೆ, ಬಸುರಿಯಾಗಿದ್ದಾಳೆ, ಅವಳು ಜಾರಣಿ ಅಂತ ಶುರುವಾಯಿತು. ಅವಳಿಗೆ ಮಾತ್ರ ಗೊತ್ತು, ಗಂಡನಿಗೆ ಮಾತ್ರ ಗೊತ್ತು ಹೇಗೆ ಅನ್ನೋದು. ಆ ಜಾರತನದ ಭಾರವನ್ನು ಹೊರದೇ ಇರತಕ್ಕಂಥ ಹೆಣ್ಣು ಮಗಳು ತಿರುಗಿ ತನ್ನದಾಗಿರತಕ್ಕಂಥ ಮನೆಗೆ ಬರ್ತಾಳೆ. ನೋಡ್ದೈತಿ ಮಂದಿ ನಗುತ್ತಿತ್ತು ಕೊಕ್ಕಾಸಿ. ಏನಿದು, ಅಡವಿಯಾಗಿದ್ದು ಹೊಟ್ಟಿರಾಗಿ ಬಂದಾಳಲ್ಲ, ಹೊಟ್ಟೆ ಹೊತ್ತುಕೊಂಡು ಬಂದಾಳಲ್ಲ, ಏನಿದು? ಗಂಡನಾಗಿರತಕ್ಕಂಥವನು ಹೇಳ್ತಾನೆ ಎಲ್ಲರಿಗೂ, ಅವಳು ಅಂಥವಳೆಲ್ಲ, ವ್ಯಭಿಚಾರಿಣಿಯಲ್ಲ, ಅದು ನನ್ನದೇ ಎಂಬತಕ್ಕಂಥ ಒಂದು ವಿಚಾರವನ್ನು ಜನಗಳಿಗೆ ತಿಳಿಸಿ ಹೇಳಿಕೊಟ್ಟಿರ್ತಕ್ಕಂಥ ಪ್ರಸಂಗದಲ್ಲಿ ಆ ಯಾವ ತಾಯಿ ಸಿದ್ಧಲಿಂಗನ ಕರುಣೆಯಿಂದ ಗಂಡು ಮಗುವಿಗೆ ತಾಯಿಯಾದಾಗೆ ಚಿಕ್ಕ ಹೆಂಡತಿಯಾಗಿರತಕ್ಕಂಥವಳಿಗೆ ಒಳ್ಳೆ ಸಮಯ ಸಿಕ್ಕಿತ್ತು. ನನ್ನ ಅಕ್ಕನಾಗಿರತಕ್ಕಂಥವಳು ಜರಣಿಯಾಗಿದ್ದಾಳೆ ಎಂಬತಕ್ಕಂಥ ವಿಚಾರ ಸಿಕ್ಕಿತ್ತಲ್ಲ, ಅದನ್ನು ಊರಾಗ ಮಂದಿ ಮುಂದೆ ಹೇಳಿಕಂತ ಅಡ್ಡಾಡಕ್ಕೆ. ಯಾವಾಗ ಗಂಡ ಹೇಳಿದ, ಅಕ್ಕನಾಗಿರತಕ್ಕಂಥವಳು ಹೇಳಿದ್ಲು, ಆಕೆಗೆ ಹೆರಿಗೆ ಆಗತಕ್ಕಂಥ ಪ್ರಸಂಗದೊಳಗೆ ಸಿದ್ಧಲಿಂಗೇಶ್ವರರು ಅಲ್ಲಿಗೆ ದಯಮಾಡುತ್ತಾ ಇದ್ದಾರೆ. ಹೀಗೆ ಅವರೀರವರ ಒಂದು ಸಮಾಗಮವಾಗಿರುವ ಪ್ರಸಂಗದೊಳಗೆ ಗಂಡು ಮಗುವಾಗಿದೆ ಎನ್ನುವ ಒಂದು ವಿಚಾರವನ್ನು ಸಿದ್ಧಲಿಂಗೇಶ್ವರರವರು ಹೇಳಿ ಅದೃಶ್ಯರಾಗ್ತಾ ಇದ್ದಾರೆ. ಇದು ನಮ್ಮದೇ ಆಶೀರ್ವಾದ ಎಂಬತಕ್ಕಂಥದ್ದನ್ನು ಹೇಳಿ ಅದೃಶ್ಯರಾಗ್ತಾ ಇದ್ದಾರೆ. ಈ ಪ್ರಕಾರವಾಗಿ ಯಾವ ಬೇಡನ ಮಡದಿಯಾಗಿರತಕ್ಕಂಥವಳು ಸಿದ್ಧಲಿಂಗನ ಕರುಣೆಯನ್ನು ಪಡೆದುಕೊಂಡು ಗಂಡು ಮಗುವಿಗೆ ತಾಯಿಯಾದಲು ಎಂಬತಕ್ಕಂಥ ಒಂದು ವಿಚಾರವನ್ನು ಯಾವ ಚನ್ನಬಸವೇಶ್ವರ ಶಿವಾಚಾರ್ಯರವರು ಇಲ್ಲಿ ಕಥೆಯ ಮೂಲಕವಾಗಿ ಗುಡದೂರ ಗ್ರಾಮದೊಳಗೆ ಕೂಡಿರುವ ಜನಗಳ ಮುಂದೆ ಈ ಒಂದು ವಿಚಾರವನ್ನು ಹೇಳಿದರು ಅನ್ನುವ ಒಂದು ವಿಚಾರದೊಂದಿಗೆ ಇವತ್ತಿನ ಪುರಾಣ ಮಹಾಸ್ವಾಮಿಯ ಪಾದಕ್ಕೆ ಅರ್ಪಣೆಯಾಗ್ತದೆ.